Hello friends, welcome back again. ನಾವಿವತ್ತು ಸ್ಕೂಲ್ 2017 ಅನ್ನೋ ಸೀರೀಸ್ ನ 10th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಮೋಟಿವೇಟ್ ಆಗುತ್ತೆ ಈ ತರ ಒಳ್ಳೆ ಸೀರೀಸ್ ನ ಮೂವೀಸ್ ನೆಲ್ಲ ಮಾಡೋದಕ್ಕೆ. ಬನ್ನಿ ಇವತ್ತಿನ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಸಾಂಗ್ಗೂ ಮತ್ತೆ ಹೀರೋಗೆ ಮತ್ತೆ ಕ್ಲಾಶ್ ಆಗೋ ತರ ನಿಂತಿರ್ತಾರೆ. ಹೆಣ್ಮಕ್ಳಿಗೆಲ್ಲ ದುಡ್ಡು ಕೊಟ್ಟು ಯಾಮಾರಿಸಿ ನಿಮ್ದರಿಗೆ ತಗೊಂಬರೋದನ್ನ ನೀವ್ ಮಾಡೋ ಕೆಲಸ, ಇದೆಲ್ಲ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಹೀರೋ ಬಂದು ಸಾಂಗ್ ನ ನೋಡಿ ಬೈದಾಗ ಸಾಂಗ್ ಕೂಡ ಅಂತಾನೆ, ನೋಡು ಇನ್ನೊಂದ್ಸತಿ ನನ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ ನಾನು ಎಷ್ಟೋ ಸತಿ ಹೇಳಿದೀನಿ, ಮತ್ತೆ ನನ್ ಕೈಲಿ ಹೇಳಕ್ಕಾಗಲ್ಲ, ಸೈಲೆಂಟ್ ಆಗಿ ಇದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಹೀರೋ ಹತ್ರ ಬಂದು ಸಕ್ಕದಾಗ ವಾರ್ನಿಂಗ್ ಕೊಡ್ತಾನೆ. ಇನ್ನೊಂದ್ಸತಿ ಹೀರೋನ್ ಹತ್ರ ಮಾತಾಡ್ದೆ ಅಂತ ಇಟ್ಕೊ ಮಗನೆ, ನೀನ್ ಅಲ್ಲೇ ಸಾಯಿಸಿ ಮಣ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸಾಂಗ್ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಸರ್ ಬಂದು ಹೀರೋಯಿನ್ ಮತ್ತೆ ಇವನ್ನ ಕರೆದು ಮಾತಾಡ್ತಾ ಇರ್ತಾರೆ. ಇವನ್ ಹತ್ರ ಹೇಳ್ತಾರೆ, ಇವನ್ ನಾನು ಏನ ಕರೆದಿದ್ದು ನೀನೇನ್ ಮಾಡ್ತಾ ಇದೀಯಾ, ಫಸ್ಟ್ ನಾನು ಹೇಳೋದ್ರ ಬಗ್ಗೆ ಗಮನ ಕೊಡು ಅಂದ್ರೆ ಅವನು ಸಾರಿ ಸರ್ ನನ್ಗೆ ಇದ್ರ ಮೇಲೆ ಮಾತಾಡಕ್ ಏನು ಇಲ್ಲ, ಆಲ್ರೆಡಿ ನಮ್ ಲಾಯರ್ ಹತ್ರ ಮಾತಾಡಿದ್ದಾಯ್ತು, ಅವ್ರು ಬಂದು ಎಲ್ಲ ಮಾತಾಡ್ಕೊಳ್ತಾರೆ ಅಂದಿದ ತಕ್ಷಣ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನೋ ನಿಮ್ ಲಾಯರ್ ಬಂದ್ ಮಾತಾಡ್ತಾರ, ಅವ್ರೇನಾದ್ರು ನನ್ ಜೊತೆ ಬಂದ್ ಜಗಳ ಮಾಡಿದ್ರ ಅಥವಾ ಅವ್ರೇನಾದ್ರು ನನ್ನ ಹಿಡಿದು ತಳದ್ರ, ನೀನ್ ತಾನೇ ಮಾಡಿದ್ದು ನೀನೇ ಮಾತಾಡ್ಬೇಕಂದ್ರೆ ಅವ್ನ್ ಅಂತಾನೆ ನನಗ್ ಮಾತಾಡೋದಕ್ಕೆ ಏನು ಇಲ್ಲ, ನನ್ಗೆ ಪ್ರೈವೇಟ್ ಕ್ಲಾಸ್ ಟೈಮ್ ಆಯ್ತು ನಾನು ಹೋಗ್ಬೇಕಂದಿದ ತಕ್ಷಣ ಸರ್ ಟೆನ್ಷನ್ ಆಗ್ಬಿಡ್ತಾರೆ. ಸ್ವಲ್ಪ ಫ್ರೆಂಡ್ಸ್ ತರ ಮಾತಾಡ್ಕೊಳ್ದೆ ಏನಕ್ಕೆ ಇತರ ಮಾತಾಡ್ಕೊಂತ ಇದೀರಾ, ಫಸ್ಟ್ ಆಫ್ ಆಲ್ ಇದು ಇಂಪಾರ್ಟೆಂಟ್, ಇಲ್ಲಿ ಬಂದಿರೋದು ನೀವು ಸ್ಕೂಲ್ ಕಮಿಟಿ ಕಡೆಯಿಂದ ಬಂದು ನೀವು ಮಾತಾಡ್ತಾ ಇರೋದು, ಅದನ್ನ ಬಿಟ್ಟು ಪ್ರೈವೇಟ್ ಕ್ಲಾಸ್ ಹೋಗ್ತೀನಿ ಅಂತ ಇದೀರಾ, ಇದು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ಸರ್ ಟೆನ್ಷನ್ ಆಗ್ಬಿಟ್ಟು ಏನೋ ಟೈಪ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಸಾಂಗ್ ನ ಮತ್ತೆ ಇವನ್ನ ತೋರಿಸ್ತಾರೆ. ಇವನ್ಗೋಸ್ಕರ ಸಾಂಗ್ ಸ್ವಲ್ಪ ಕ್ವೆಶ್ಚನ್ಸ್ ಎಲ್ಲ ಟಿಕ್ ಮಾಡಿ ಕೊಟ್ಬಿಟ್ಟು ಅದನ್ನ ಚೆಕ್ ಮಾಡ್ಕೊ ಅಂತ ಹೇಳಿದ್ರೆ ಇವ್ನ ಅಂತಾನೆ ಚೆಕ್ ಮಾಡ್ಕೊಂತೀನಿ ಅಲ್ಲಿ ಇಡು ಅಂತ ಹೇಳಿ. ಅದಾದ್ಮೇಲೆ ಸಾಂಗ್ ಕೂಡ ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಇವ್ನ್ ಕೇಳ್ತಾನೆ, ಒಂದ್ಸತಿ ಹೀರೋಯಿನ್ ಹತ್ರ ಮಾತಾಡ್ಬೋದಲ್ವಾ ಅಂದಾಗ ಸಾಂಗು ಇಲ್ಲ ನಾನ್ ಮಾತಾಡಕ್ ಆಗೋದಿಲ್ಲ ಅಂದಾಗ ಇವ್ನ ಅಂತಾನೆ, ಯಾಕಾಗಲ್ಲ, ಇದಕ್ಕೂ ಮುಂಚೆ ಬೋರ್ ಹತ್ರ ನೀನೇ ತಾನೇ ಮಾತಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೆ, ಇವಳ ಹತ್ರ ಕೂಡ ಅದೇ ತರ ಮಾತಾಡ್ಬೋದಲ್ವಾ ಅಂದಾಗ ಸಾಂಗ್ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಏನಂದ್ರೆ ಬೋರಾನ ಇವನ್ ಬಂದು ಒಂದ್ಸತಿ ಅಟ್ಯಾಕ್ ಮಾಡಿರ್ತಾನಲ್ಲ, ಅದರಿಂದ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಿರ್ತಾಳೆ. ಅಷ್ಟೇ ಅಲ್ಲ, ಬೋರಾ ಮತ್ತೆ ಇವನು ಡೇಟ್ ಮಾಡಿರ್ತಾರಲ್ಲ, ಆ ಟೈಮ್ ಅಲ್ಲಿ ಬೋರಾ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಆ ವಿಷಯ ಗೊತ್ತಾಗ್ಬಿಟ್ಮೇಲೆ ಇವನ್ಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಎಲ್ಲಿ ಇವಳು ಈ ವಿಷಯನ ಹೊರಗಡೆ ಹೇಳ್ಬಿಡ್ತಾಳೋ, ಮನ ಮರ್ಯಾದೆ ತೆಗೆದು ಬಿಡ್ತಾಳೋ ಅಂತ. ಅದರಿಂದ ಸಾಂಗ್ ಕೈಲಿ ದುಡ್ಡನ್ನ ಕೊಟ್ಟು ಕಳ್ಸಿರ್ತಾಳೆ. ಸಾಂಗ್ ಕೂಡ ಹೋಗಿ ಅವಳ ಹತ್ರ ಮಾತಾಡಿ ದುಡ್ಡನ್ನ ಕೊಡ್ಬೇಕು ಅಂತ ನೋಡಿದ್ರೆ ಬೋರಾ ಸಕ್ಕ ಟೆನ್ಷನ್ ಆಗ್ತಾಳೆ. ಯಾಕೆ ನಿನ್ ಫ್ರೆಂಡ್ ಮುಖ ಇಲ್ವಾ ಬಂದು ಕೊಡೋದಕ್ಕೆ, ಮಾತಾಡೋದಕ್ಕೆ ಅವ್ನ್ ಬರೋದಿಲ್ವಾ, ನಿನ್ನ ಕಳಿಸ್ತಾ ಇದ್ದಾನೆ, ಅವ್ನಿಗೇನಾದ್ರು ಆಳ ನೀನು, ಅವ್ನ್ ಕಡೆ ಕೆಲಸ ಮಾಡ್ತಾ ಇದೀಯ ನೀನು ಅಂತ ಸಾಂಗ್ಗೆ ಸರಿಯಾಗಿ ಬೈತಾಳೆ. ಸಾಂಗ್ ಹೇಳ್ತಾನೆ ಆತರಲ್ಲ ಏನಿಲ್ಲ, ಅವನು ತುಂಬಾನೇ ಬೇಜಾರಾಗಿ ಫೀಲ್ ಆಗ್ತಾ ಇದ್ದಾನೆ, ನಿನ್ನ ಡೈರೆಕ್ಟ್ ಆಗಿ ನೋಡಿ ಮಾತಾಡಕ್ ಅವನ್ಗೂ ಮುಖ ಇಲ್ಲ ಅಂದಾಗ ಇವಳು ಅಂತಾಳೆ ಇದೆಲ್ಲ ಬರೀ ನಾಟಕ, ಅವ್ನ್ ಈ ತರ ಎಲ್ಲ ಮಾತಾಡೇ ಇರೋದಿಲ್ಲ, ನೀನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾತಾಡ್ಬೇಡ ಅಂತ. ಅದೇ ಟೈಮ್ಗೆ ಹೀರೋ ಕೂಡ ಒಳಗಡೆ ಬರ್ತಾನೆ. ಅವನೇನೋ ಗಲಾಟೆ ಮಾಡ್ಕೊಂಡಿರ್ತಾನೆ, ಯಾರತ್ರನೂ ಫೋನ್ ಅಲ್ಲಿ ಮಾತಾಡ್ಕೊಂಡು ಹಾಸ್ಪಿಟಲ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಸಾಂಗು ಮತ್ತೆ ಬೋರಾ ಇಬ್ರು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿಂದ ಅವ್ನು ಹೋಗ್ಬೇಕಂದ್ರೆ ಬೋರಾನೆ ಕರೀತಾಳೆ, ಟೇಯುನ್ ಒಂದ್ ನಿಮಿಷ ಅಂತ ನಿಲ್ಸ್ಬಿಟ್ಟು ತಗೋ ಈ ಕವರ್ ನ ನಿನ್ ಫ್ರೆಂಡ್ ಕೊಟ್ಬಿಡು, ನಿನ್ ಫ್ರೆಂಡ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ದೆ ಅಂತ ಹೇಳ್ಬಿಡು, ಯಾಕಂದ್ರೆ ಅವ್ನ್ ಮೈನಾನೇ ಇನ್ನೊಬ್ಬನ್ಗೆ ಮಾರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಆ ಕವರ್ ನ ಕೊಟ್ಬಿಟ್ಟು ಬೋರಾ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಹೀರೋ ಕೂಡ ಆ ಕವರ್ ಎತ್ಕೊಂಡು ಸಾಂಗ್ ಹತ್ರ ಹೋಗ್ಬಿಟ್ಟು ಏನೋ ಇದೆಲ್ಲ ಏನ್ರೋ ಮಾಡ್ತಾ ಇದೀರಾ ನೀವ್ ಅಂತ ಹೇಳ್ಬಿಟ್ಟು ಕವರ್ ತೆಗೆದು ನೋಡಿದ್ರೆ ಅಮೌಂಟ್ ಇರುತ್ತೆ. ಅದನ್ನ ನೋಡಿ ಹೀರೋ ಟೆನ್ಷನ್ ಆಗ್ಬಿಟ್ಟು ಏನು ಇವ್ನ್ ಕೊಟ್ನಾ, ಹೇಳ್ಕೊಳಕ್ಕೆ ಧೈರ್ಯ ಇಲ್ಲ ಅಂತಂದ್ಮೇಲೆ ಏನಕ್ಕೋ ಇಂತ ಕೆಲಸ ಎಲ್ಲ ಮಾಡ್ತೀರಾ, ಥೂ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಮತ್ತೆ ಸಾಂಗ್ ನ ಇವ್ನ್ ಮಾತಾಡಿಸ್ತಾನೆ, ನೋಡು ನಿನ್ನ ಸಮ್ಮರ್ ಕ್ಯಾಂಪ್ ಹೋಗ್ಬೇಕಾಗಿರೋ ಪಾಸ್ ನ ಕೂಡ ನಾನೇ ಕೊಡ್ತೀನಿ, ಇದನ್ನ ತಗೊಂಡು ನಾನು ಹೇಳಿದ ತರ ಮಾಡು, ಇದಕ್ ಮೇಲೆಲ್ಲ ನಿನ್ ಕೈಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಸಾಂಗ್ ಕೂಡ ಬೇರೆ ವಿಧಿ ಇಲ್ಲ, ಅವ್ನ ಅದನ್ನ ತಗೊಳ್ತಾನೆ. ಇನ್ನೊಂದ್ ಕಡೆ ಹೀರೋನ್ ಅವ್ರ ಮನೇಲಿ ತೋರಿಸ್ತಾರೆ. ಇವನವ್ರಮ್ಮ ಬಂದು ಹೀರೋನ್ ಅವ್ರ ಅಮ್ಮನ ಮಾತಾಡ್ಸಕ್ಕೆ ಅಂತ ಅವ್ರ ಮನೆಗೆ ಬಂದಿರೋದು. ಹೀರೋನ್ ಅವ್ರ ಅಣ್ಣ ಅವ್ರಿಗೆ ಕುಡಿಯಕ್ ನೀರೇನೋ ತಂದ್ಕೊಟ್ಟಾಗ ಇವನವ್ರ ಅಮ್ಮ ಅಂತೂ ಮುಖಾಲ ಒಂಥರ ಸಿಂಡರ್ಸ್ತಾರೆ, ಛೀ ಈ ತರ ಚೀಪ್ ಆಗಿರೋರ್ ಮನೇಲಿ ಇದೆಲ್ಲ ನಾನ್ ಕುಡಿಬೇಕಾ ಅನ್ನೋ ತರ. ಅದಾದ್ಮೇಲೆ ಕೇಳ್ತಾರೆ, ನೋಡಿ ನಾನ್ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬರ್ತೀನಿ, ನಿನ್ ಮಗಳು ಮಾಡಿರೋ ಕೆಲ್ಸಕ್ಕೆ ಒಂದು ಸಾರಿ ಕೇಳಿದ್ರೆ ನಾವು ಪ್ರಾಬ್ಲಮ್ ನ ಇಲ್ಲೇ ಬಿಟ್ಬಿಡ್ತೀವಿ, ಮುಂದಕ್ಕೆ ಎತ್ಕೊಂಡು ಹೋಗಲ್ಲ ಅಂದಾಗ ಹೀರೋನ್ ಅವ್ರ ಅಮ್ಮ ಹೇಳ್ತಾರೆ, ಯಾಕೆ ನನ್ ಮಗಳೇನಾಗ ಸಾರಿ ಕೇಳ್ಬೇಕು, ನಿನ್ ಮಗ ತಾನೇ ತಪ್ಪು ಮಾಡಿದ್ದು, ನಿನ್ ಮಗ ಕೂಡ ನನ್ ಮಗಳನ್ನ ಹೊಡೆದು ಕೆಳಗಡೆ ತಳ್ಳಿದಾನೆ, ಅವಳಿಗೂ ಗಾಯ ಆಗಿದೆ, ಅದನ್ನೆಲ್ಲ ಬಿಟ್ಟು ನಮ್ಮ ಮಗಳೇ ತಪ್ಪು ಅಂತ ಮಾತಾಡ್ತೀರಾ ಅಂದ್ರೆ ಆ ಲೇಡಿ ಹೇಳ್ತಾರೆ, ನೋಡಿ ನನಗೇನು ಪ್ರಾಬ್ಲಮ್ ಇಲ್ಲ, ಲೀಗಲ್ ಆಗಿ ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು, ನಿನ್ ಮಗಳು ಓದೋದಕ್ಕೆ ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಾ ಇದ್ರೆ ಹೀರೋನ್ ಅವ್ರ ಅಣ್ಣ ಕೂಡ ಟೆನ್ಷನ್ ಆಗಿ ಮಾತಾಡ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಕೂಡ ಒಳಗಡೆ ಬರ್ತಾಳೆ. ಅವಳು ಬಂದಿದ ತಕ್ಷಣ ಹೇಳ್ತಾರೆ, ನೋಡಿ ಇದೋ ನಿಮ್ ಮಗಳು ಬಂದ್ಲು, ಬರೋ ಅವತಾರ ನೋಡಿ, ಇಂಥವ್ರೆಲ್ಲ ಏನಕ್ತ ಸ್ಕೂಲ್ಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ, ನನ್ ಮಗನ್ಗೆ ಇವಾಗ ಎಕ್ಸಾಮ್ಸ್ ಹತ್ರದಲ್ಲಿ ಇದೆ, ಅವ್ನಿಗೆ ಈ ತರ ಪ್ರಾಬ್ಲಮ್ ಸ್ಟ್ರೆಸ್ ಎಲ್ಲ ಕೊಡಕ್ ನಾನು ಇಷ್ಟ ಪಡೋದಿಲ್ಲ, ಸಾರಿ ಕೇಳ್ಬಿಟ್ಟು ಕೇಸ್ ನ ವಾಪಸ್ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಹೀರೋಯಿನ್ಗೂ ಟೆನ್ಷನ್ ಆಗ್ಬಿಡತ್ತೆ. ಏನೋ ಸಾರಿ ಕೇಳ್ಬೇಕಾ, ತಪ್ಪು ಮಾಡಿರೋದು ನಿಮ್ ಮಗನೇ ಅಲ್ವಾ, ಮತ್ತೆ ನಾನ್ ಯಾಕೆ ಸಾರಿ ಕೇಳ್ಬೇಕು, ನೀವಿತ್ರ ಬೆದರ್ಸೋದಕ್ಕೆಲ್ಲ ಬೆದ್ರೋಳ್ ನಾನಲ್ಲ, ನಿನ್ ಮಗನ್ನ ಹೆಂಗ್ ಸಿಕ್ಕಾಕ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು, ನಿನ್ ಮಗನೇ ತಪ್ಪು ಮಾಡಿರೋದು ಅಂತ ಪ್ರೂಫ್ ಕೂಡ ನನ್ನ ಹತ್ರ ಇದೆ, ಇಷ್ಟು ಚೀಪಾಗಿ ನೀವ್ ಮನೆವರೆಗೂ ಬಂದ್ ಮಾತಾಡೋದನ್ನ ಬಿಟ್ಟು ನಿಮ್ ಆಗೋ ಕೆಲಸ ನೋಡ್ತೀರಾ ಅಂತ ಬೈದ್ ಬಿಡ್ತಾಳೆ. ಅದಾದ್ಮೇಲೆ ಆಯಮ್ಮ ಛೀ ಈ ಹುಡ್ಗಿಗೆ ಏನ್ ಬುದ್ಧಿ ಕಳ್ಸಿದಾರೆ, ಈ ತರ ಕಳ್ಸೋದು ಅಂದಿದ ತಕ್ಷಣ ಹೀರೋನ್ ಅವ್ರ ಅಮ್ಮಗೂ ಅಪ್ಪಗೂ ಟೆನ್ಷನ್ ಆಗ್ಬಿಡುತ್ತೆ. ಪಕ್ಕದ ಮೇಲೆ ಏನೋ ನಾಯಿಗಳು ಬಗಳ್ದಂಗಿದೆ ಅಂತ ಹೇಳಿ ಇವ್ರಿಗೆ ಸಕ್ಕದಾಗ ಅಸಹ್ಯ ಮಾಡ್ತಾ ಇರ್ತಾರೆ. ಸರಿ ನೀವಾಗ ನೀವ್ ಎದ್ದೋಗ್ತೀರಾ ಅಥವಾ ಗೇಟ್ ವರ್ಗೂ ಕರ್ಕೊಂಡ್ ಬಂದ್ ಬಿಡ್ಬೇಕಂತ ಕೇಳಿದ ತಕ್ಷಣ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಸಾಂಗ್ ಬಂದು ಹೀರೋನ ನೋಡಕ್ಕೆ ಅಂತ ಅವ್ರ ಮನೆ ಹತ್ರ ಬಂದಿರ್ತಾನೆ. ಅವ್ಳಿಗೆ ಐಸ್ ಕ್ರೀಮ್ ಎಲ್ಲ ಬೇರೆ ತಂದಿರ್ತಾನೆ ನೈಸ್ ಹೊಡಿಯೋದಕ್ಕೆ. ಆದ್ರೆ ಹೀರೋಯಿನ್ ಕೇಳ್ತಾಳೆ ಏನಿದು ಹೊಸದಾಗ ಐಸ್ ಕ್ರೀಮ್ ಎಲ್ಲ ಅಂದಾಗ ಏನಿಲ್ಲ ಹಿಂಗೆ ಸುಮ್ನೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಏನ್ ತುಂಬಾ ಸ್ಟ್ರೆಸ್ ಆಗಿದ್ಯಾ ಇವಾಗೆಲ್ಲ ಓಕೆನಾ ಅಂದಾಗ ಹೀರೋಯಿನ್ ಕೂಡ ಸ್ಟ್ರೆಸ್ ಆಗೇ ಇದೆ ಆದ್ರೆ ಪರವಾಗಿಲ್ಲ
ಐಸ್ ಕ್ರೀಮ್ ತಿಂದ್ರೆ ಸೆಟ್ ಆಗ್ಬಿಡತ್ತೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಸಾಂಗ್ ಕೂಡ ಸ್ವಲ್ಪ ಡಲ್ ಆಗಿರೋದನ್ನ ನೋಡ್ಬಿಟ್ಟು ಇವಳೆ ಕೇಳ್ತಾಳೆ, ನಿನ್ಗೂ ನಮ್ಗೆ ಓಕೆನಾ ಅಥವಾ ಏನಾದ್ರು ಪ್ರಾಬ್ಲಮ್ ಡಲ್ ಆಗಿದ್ಯಾ ಅಂದಾಗ ಇವ್ನ ಅಂತಾನೆ, ನಮ್ಮ ಇಬ್ಬರ ಮಧ್ಯೆ ಏನ್ ಅಷ್ಟಾಗಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಇವ್ರಿಗೆ ಮಾತಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಹೀರೋ ಬಂದು ಹೀರೋಯಿನ್ ಫೋನ್ಗೆ ಕಾಲ್ ಮಾಡ್ತಾನೆ ಇದ್ದಾನೆ. ಇವಳು ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ. ಇವ್ನ್ ಟೆನ್ಷನ್ ಆಗ್ಬಿಡುತ್ತೆ. ಈ ಕಡೆ ಇವನು ಸಾಂಗ್ ಬಂದ್ಬಿಟ್ಟು ಹೀರೋನ ನೋಡಿ ಕೇಳ್ತಾನೆ, ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕು, ಬೈ ಚಾನ್ಸ್ ಅಂತ ಏನು ಹೇಳಕ್ ಬರ್ತಾನೆ, ಆದ್ರೆ ಅವ್ನ್ ಹೇಳಕ್ಕೆ ಬಾಯ್ ಬರ್ತಲ್ಲ. ಸರಿ ಬೇಡ ಬಿಡು ಅಂತಾಗ ಹೀರೋಯಿನ್ ಅಂತಾಳೆ, ಇಲ್ಲ ನನಗೆ ಯಾಕೋ ನನ್ ಮೇಲೆ ನಂಬಿಕೆ ಇದೆ. ಬೋರಾ ಅವತ್ತೇನ್ ನಡೀತು ಅಂತೆಲ್ಲ ನೋಡಿದ್ಲು. ಅವಳು ಬಂದು ಹೇಳ್ತಾಳೇನೋ ನಿಜ ಹೇಳಿದ್ರೆ ಅವರೇ ತಪ್ಪು ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ ಅಂತ ಇವ್ರು ಮಾತಾಡ್ತಾ ಇರ್ಬೇಕಾಗಿದ್ರೇನೆ ಹೀರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಬಂದಿದ ತಕ್ಷಣ ಸಾಂಗ್ ಜೊತೆ ಮಾತಾಡ್ತಾ ಇರೋದು ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಡ್ತಾನೆ. ಏಯ್ ನೀನ್ ಅನ್ಕೊ ಬಂದೆ ಇಲ್ಲಿ, ನೀನ್ ಬಂದು ಅವಳ ಹತ್ರ ಮಾತಾಡ್ಬೇಡ ಅಂತ ಹೇಳಿದಿಂತಾನೆ, ಅವಳಿಗೆ ತೊಂದ್ರೆ ಕೊಡ್ಬೇಡ ಅಂತ ಹೇಳಿದಿಂತಾನೆ ಅಂತ ಟೆನ್ಷನ್ ಆಗಿದ ತಕ್ಷಣ ಸಾಂಗ್ ಹೇಳ್ತಾನೆ, ನಾನ್ ಎಲ್ಲೋದ್ರು ಯಾಕೋ ನನ್ನಿಂದ ತಿರುಗ್ತಾ ಇರ್ತೀಯಾ, ನಾನೇನೋ ಕೆಲ್ಸದ ಮೇಲೆ ಬಂದೆ, ನೀನ್ ಯಾಕೆ ಹಿಂಗ್ ಬೈತಾ ಇದೀಯ ಅಂದಾಗ ಹೀರೋ ಮತ್ತೆ ಬಯಕ್ ಹೋದಾಗ ಹೀರೋಯಿನ್ ಅಂತಾಳೆ, ನೀವ್ ಇಬ್ರು ಒಂದ್ಸತಿ ತರ ಜಗಳ ಮಾಡ್ಕೊಂಡ್ರೆ ನಾನು ಇಬ್ರ ಹತ್ರನು ಮಾತಾಡಲ್ಲ ಅಂತ. ಅದರಿಂದ ಸಾಂಗ್ ಏನು ಮಾತಾಡಲ್ಲ. ಓಕೆ ಇವ್ನ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಹೊಡೆದಾಡ್ಕೊಂತ ಇರ್ತಾರೆ. ನನ್ ಮುಂದೆ ಇನ್ನೊಬ್ಬನ ಜೊತೆ ನಕ್ಕೊಂಡ್ ಮಾತಾಡ್ತೀಯಾ, ಆದ್ರೆ ನನ್ನ ಹತ್ರ ಮಾತ್ರ ಊರಂತ ಮಾತಾಡ್ತೀಯ ಅಂದಾಗ ಇವಳು ಕೇಳ್ತಾಳೆ, ಫಸ್ಟ್ ಆಫ್ ಆಲ್ ನಿನ್ಗೆ ಏನೋ ಕೆಲ್ಸ ಇಲ್ಲಿ, ಏನಕ್ಕೋ ಇಲ್ಲಿ ಬಂದೆ, ಇಷ್ಟೊತ್ತಲ್ಲಿ ನಿನ್ಗೆ ಏನೋ ಕೆಲ್ಸ ಅಂತ ಹೇಳಿ ಬೈತಾ ಇದ್ರೆ ಅವನು ಏನ್ ಕೆಲ್ಸನಾ, ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ನುಡ್ಕೊಂಡ್ ಬರ್ದು ಇನ್ನೇನ್ ಮಾಡ್ತಾರೆ ಅಂತ ಹೇಳಿ ಇಬ್ರು ಹಂಗೆ ಹೊಡೆದಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಈಗ ಹಂಗೆ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅಂತಾಳೆ, ನನ್ನಿಂದ ನಮ್ಮ ಅಪ್ಪ ಅಮ್ಮಗೆ ಎಷ್ಟು ಕಷ್ಟ ಅಲ್ವಾ, ಇವ್ನಿಗೇನೋ ಅವ್ರಪ್ಪ ಬಂದು ದೊಡ್ಡ ಲಾಯರು, ಹಿಂಗೆ ಕೇಸ್ನ ಮುಂದಕ್ಕೆ ತಗೊಂಡೋದ್ರೆ ಕೂಡ ಅದರಿಂದ ಬಚಾವ್ ಆಗ್ಬಿಡ್ತಾರೆ, ಆದ್ರೆ ಇವಾಗ ನಾನ್ ಮಾಡ್ತಿರೋ ಕೆಲ್ಸದಿಂದ ನಮ್ಮ ಅಪ್ಪ ಅಮ್ಮಗೆ ಇಬ್ಬರಿಗೂ ತುಂಬಾ ಬೇಜಾರಾಗುತ್ತಲ್ವಾ, ನಾನ್ ಯಾಕೆ ಈ ತರ ಇದೀನಿ ಅಂತ ಹೇಳಿ ಅವಳಿಗೆ ಬ್ಲೇಮ್ ಮಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ಬೇಕಾದ್ರೆ ಹೀರೋ ಸಮಾಧಾನ ಮಾಡ್ತಾನೆ, ಆತರೆಲ್ಲ ಏನು ಇಲ್ಲ, ನೀನ್ ಯಾಕೆ ಈ ತರ ಮಾತಾಡ್ತಾ ಇದೀಯಾ, ಏನೇ ಒಂದು ಹೋರಾಟ ಆದ್ರೆ ಕೂಡ ನಾನ್ ನಿನ್ ಜೊತೆ ಇರ್ತೀನಿ, ನೀನ್ ನನ್ನ ನಂಬು, ಬೇರೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ. ಹೀರೋಯಿನ್ ಅಂತಾಳೆ, ನಿಜವಾಗ್ಲೂನಾ, ಬಟ್ ನನ್ ಕೈಲಿ ಇದೆಲ್ಲ ಆಗುತ್ತಾ, ನಾನು ಎಲ್ಲಿ ಗಿವ್ ಅಪ್ ಮಾಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಅಂದಾಗ ಹೀರೋ ಹಂಗೆ ಕೆಳಗಡೆ ಬಿದ್ಬಿಟ್ಟ ಅಂತಾನೆ, ಏನು ನಿನ್ ಬೈಯಿಂದ ಈ ತರ ಮಾತಾ, ನೀನ್ ಇಷ್ಟು ಮೆಚೂರ್ಡ್ ಆಗಿ ಮಾತಾಡ್ತಾ ಇದೀಯಾ, ಅಯ್ಯೋ ಇನ್ನೂ ಎಲ್ಲ ಕಾಣ್ತಾ ಇಲ್ಲ, ಅವಳೆಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಹುಡುಕಾಡ್ತಾ ಇದ್ರೆ ಹೀರೋಯಿನ್ ಅವಾಗ ನಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವ್ನಂತಾನೆ, ಆತರ ನಗ್ಬೇಡ ಅಂತ ನಿಂಗೆ ಎಷ್ಟತಿ ಹೇಳಿದೀನಿ, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಕ್ಲಾಸ್ ಟೀಚರ್ ಬಂದು ಬೋರೋಣ ನೋಡಕ್ಕೆ ಅಂತ ಹೋಗಿರ್ತಾರೆ. ಅವಳೊಂದು ರೆಸ್ಟೋರೆಂಟ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ನ ಮಾಡ್ತಾ ಇರ್ತಾಳೆ. ಅಲ್ಲೋಗ್ಬಿಟ್ಟು ಸರ್ ಕೇಳ್ತಾರೆ, ನಾನು ಹೇಳ್ದೆ ತಾನೆ ನಾನು ಇದನ್ನ ಬಿಟ್ಕೊಡಲ್ಲ ಅಂತ, ದಯವಿಟ್ಟು ನಂಗೆ ಸ್ವಲ್ಪ ಸಪೋರ್ಟ್ ಮಾಡಮ್ಮ, ನಾವ್ ಇಬ್ರು ನಿಂತು ಇದನ್ನ ಸಾಲ್ವ್ ಮಾಡ್ಬೋದಲ್ವಾ, ನೀನ್ ಯಾಕೆ ಇದರಿಂದ ದೂರ ಹೋಗ್ತಾ ಇದೀಯ ಅಂದಾಗ ಬೋರಾ ಅಂತಾಳೆ, ಸರ್ ನಾನು ಅವತ್ತೇ ಎಲ್ಲ ಹೇಳದ್ನಲ್ಲ ಸರ್ ಇದರಿಂದ ಏನು ಆಗಲ್ಲ ಅಂತ, ಮತ್ತೆ ಯಾಕೆ ನನಗೆ ಸುಮ್ನೆ ತೊಂದರೆ ಕೊಡ್ತಾ ಇದ್ದೀರಾ, ನಾನು ಯಾವ ಟೀಚರ್ಸ್ ನಂಬೋ ತರ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಅವ್ರು ಏನೋ ಒಂದು ಪೋಸ್ಟರ್ ನ ರೆಡಿ ಮಾಡ್ತಾ ಇರೋದು. ಹೀರೋಯಿನ್ ಇವನ್ ಹೆಸರಲ್ಲಿ ಹಾಕ್ಬಿಟ್ಟು ಏನೋ ಬರಿತಾ ಇರ್ತಾಳೆ. ಆಕ್ಚುಲಿ ಅವ್ರ ಬುದ್ಧಿ ಬರ್ಬೇಕು, ಸುಳ್ಳು ಹೇಳೋ ತಪ್ಪು ಅಂತ ಹೇಳಿ ಏನೋ ಬರಿತಾ ಇರೋದು. ಅದಕ್ಕೆ ಹೀರೋ ಕೂಡ ಡ್ರಾಯಿಂಗ್ ಎಲ್ಲ ಮಾಡೋದ್ ನೋಡ್ಬಿಟ್ಟು ಹೀರೋಯಿನ್ ಅಂತಾಳೆ, ಪರವಾಗಿಲ್ವೇ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತೀಯಾ, ನೀನು ಆರ್ಟಿಸ್ಟ್ ಅಂದಾಗ ಇವನ್ ಅಂತಾನೆ, ನಾನ್ ತುಂಬಾ ಹ್ಯಾಂಡ್ಸಮ್, ತುಂಬಾ ಟ್ಯಾಲೆಂಟೆಡ್, ಏನೇನೋ ನನ್ನಲ್ಲಿ ಕಲೆ ಎಲ್ಲ ಇದೆ ಅಂದಾಗ ಇವಳಂಗೆ ನಗ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಅವನಂತಾನೆ, ನನ್ನಂತ ಬಾಯ್ ಫ್ರೆಂಡ್ ಸಿಕ್ಕಕ್ಕೆ ಅವರೆಲ್ಲ ಕೊಟ್ಟಿಟ್ಟಿರ್ಬೇಕು ಗೊತ್ತಾ ಅಂತ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಸ್ಟ್ರಿಕ್ಟ್ ಆಗಿರೋ ಸರ್ ಫಸ್ಟ್ ಒಳಗಡೆ ಬರೋದು. ಬಂದಿದ ತಕ್ಷಣ ನೋಟಿಸ್ ಬೋರ್ಡ್ ಮೇಲೆ ಇದನ್ನ ಅನ್ಸಿರೋದನ್ನ ನೋಡ್ಬಿಟ್ಟು ಹಂಗೆ ಇವ್ರು ನಗದ್ ಬಿಟ್ಟು ಕೆಳಗಡೆ ಸೈನೋ ಏನೋ ನಂಬರ್ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಬಂದ್ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ. ಏನಂತ ನೋಡಿದ್ರೆ ಇನ್ಹೋನೆ ಬರ್ದಿರೋದು ಅಂದ್ರೆ ನಮ್ ಹೀರೋಯಿನ್ ಬರ್ದಿರೋ ತರನೇ ಇರುತ್ತೆ. ನನ್ಗೆ ವರ್ಲ್ಡ್ ಅಲ್ಲಿ ಬೆಸ್ಟ್ ಪೇರೆಂಟ್ಸ್ ಸಿಕ್ಕಿದ್ದಾರೆ, ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ, ನನಗೆ ಗೊತ್ತಿರೋ ನಾನು ಯಾವ್ದೇ ಒಂದು ಸುಳ್ಳು ಹೇಳ್ತಾ ಇಲ್ಲ, ನಾನು ಏನೇ ತಪ್ಪು ಮಾಡಿಲ್ಲ ಅಂತ ನನ್ನ ಫ್ರೆಂಡ್ಸ್ಗೂ ಚೆನ್ನಾಗ್ ಗೊತ್ತು, ನನ್ನ ಫ್ರೆಂಡ್ಸ್ ಕೂಡ ನನಗೆ ಸಪೋರ್ಟಿವ್ ಆಗಿ ನಿಲ್ತಾರೆ, ನಾನು ಏನೇ ಒಂದು ಹೋರಾಟ ಮಾಡಿದ್ರೆ ಕೂಡ ನಾನು ಅದ್ರಲ್ಲಿ ಗೆದ್ದೇ ಗೆಲ್ತೀನಿ ಅಂತೆಲ್ಲ ಬೇರೆ ಬರ್ದಿರ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ಇದನ್ನ ಬೋರಾ ಕೂಡ ತುಂಬಾ ದೂರದಿಂದ ನೋಡ್ತಾಳೆ. ಅದ್ರಲ್ಲೂ ಪಿಟಿ ಸರ್ ಅಂತೂ ನೋಡಿ ಫುಲ್ ಖುಷಿನೇ ಆಗ್ಬಿಡ್ತಾರೆ. ಅದ್ರಲ್ಲೂ ಹೀರೋಯಿನ್ ಗೆ ಸಪೋರ್ಟ್ ಮಾಡೋರೆಲ್ಲ ಪೇಪರ್ ಮೇಲೆ ಸೈನ್ ಮಾಡಿರ್ತಾರೆ. ಇದನ್ನ ನೋಡಿ ಅಂತ ಅವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ಅದಾದ್ಮೇಲೆ ಒಂದು ಹುಡುಗ ಬಂದು ಹುಡುಗಿ ಲೆಮನೇಡ್ ಕೊಟ್ಬಿಟ್ಟು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ಏನೋ ಬಂದ್ ಮಾತಾಡ್ತಾ ಇದೆಯಾ ಅಂದಾಗ ಅವ್ನ್ ಕೇಳ್ತಾನೆ, ನಿನಗೇನೋ ಆಯ್ತು, ನಾನು ಅವಳ ಹತ್ರ ಮಾತಾಡಿದ್ರೆ ನಿನಗೇನು ಆಗ್ದಿರಂಗ್ ನಾನ್ ನೋಡ್ಕೊಂತೀನಿ ಅಂತ ಹೇಳ್ದೆ, ತಪ್ಪ ಅಂದಿದ ತಕ್ಷಣ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ನೀನೇ ಅವನ ನೋಡ್ಕೊಳ್ಳೋದಕ್ಕೆ, ಅದೇ ಹೀರೋನ್ಗೆ ತುಂಬಾ ಬಾಯ್ ಫ್ರೆಂಡ್ಸ್ ಇದಾರಲ್ಲ ಅವ್ರು ನೋಡ್ಕೊಳ್ತಾರೆ ಅಂದ ತಕ್ಷಣ ಇವನು ಏನೋ ತುಂಬಾ ಬಾಯ್ ಫ್ರೆಂಡ್ಸ್ ಇದಾರ ಅಂದ ತಕ್ಷಣ ಹೀರೋ ಅಂತಾನೆ, ಹೌದು ಸಖತ್ ಹ್ಯಾಂಡ್ಸಮ್ ಆಗಿರೋರೆಲ್ಲ ಬಂದು ಅವಳನ್ನ ಪ್ರಪೋಸ್ ಮಾಡಿದಾರೆ, ಮಾತಾಡಿದಾರೆ ಗೊತ್ತಾ, ನೀನ್ ಯಾವ ಮಹಾ ಅಂದಿದ ತಕ್ಷಣ ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ನ ಕೈಲಿರೋ ಜ್ಯೂಸ್ ಅವ್ನು ಕೊಡ್ತಾನೆ ಇಲ್ಲ ಹೀರೋಯಿನ್ ಕಿತ್ಕೊಂಡು. ಆತರ ಎಲ್ಲ ಏನು ಇಲ್ಲ, ತುಂಬಾ ಥ್ಯಾಂಕ್ಸ್ ನನ್ಗೋಸ್ಕರ ಸೈನ್ ಮಾಡಿದ್ದಕ್ಕೆ ಅಂತ ಹೇಳಿ ಅವನ್ನ ಕಳ್ಸಿಕೊಡ್ತಾರೆ. ಅದಾದ್ಮೇಲೆ ಹೀರೋನ ಬೈತಾ ಇರ್ತಾಳೆ. ಪ್ಲಸ್ ಹೀರೋಯಿನ್ ಕರ್ಕೊಂಡ್ ಬಂದು ಮನೇಲಿ ಬಿಡೋದು. ಅವ್ನ್ ಅಂತಾನೆ, ಯಾವನವನು ಅವ್ನ್ ಬಂದು ಅಷ್ಟು ಮಾತಾಡ್ತಾ ಇದ್ದಾನೆ, ನೀನ್ ಏನ್ ತಲ್ಗಿಂಚ್ಕೊಂಡ್ ಮಾತಾಡ್ತಾ ಇದೀಯಾ, ನಾನಿಲ್ವಾ ನಿನ್ಗೆ ಅಂತ ಹೇಳಿ ಕೇಳಿದಾಗ ಹೀರೋಯಿನ್ ಅಂತಾಳೆ, ಹಲೋ ಸ್ಟಾಪ್, ಇದಕ್ ಮೇಲೆ ಏನು ಮಾತಾಡ್ಬೇಡ ಅಂದಾಗ ಇನ್ನೇನು ಈ ನಡುವೆ ನಿನ್ಗೆ ಫಾಲೋಯಿಂಗ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಅಂದಾಗ ಇವಳು ಅಂತಾಳೆ, ನೀವ್ ಅನ್ಕೊಳ್ಳೋಷ್ಟು ಪಾಪ್ಯುಲರ್ ನಾನೇನಲ್ಲ, ನೀನೇ ನನ್ನ ಪಾಪ್ಯುಲರ್ ಮಾಡ್ಬಿಡೋ ತರ ಇದೆಯಾ, ದಯವಿಟ್ಟು ಬಾಯ್ ಮುಚ್ಕೊಂಡಿರೋ ಅಂದಾಗ ಹೀರೋ ಅಂತಾನೆ, ಅವತ್ತೇನೋ ದೊಡ್ಡದಾಗ ಅಂದೆ ಆತರ ಅಂತ ಚಿಕ್ಕ ವಿಷಯ ಏನೋ ಒಂದು ಮಾತಾಡಿರ್ತಾಳೆ. ಅದನ್ನ ಹೇಳಿದ ತಕ್ಷಣ ಇವಳು ಕೇಳ್ತಾರೆ, ಪರವಾಗಿಲ್ವೇ, ನಾನು ಅದನ್ನ ಯಾವಾಗ ಹೇಳಿದ್ದು, ನೀನ್ ಇನ್ನೂ ನೆನ್ಪಿಟ್ಕೊಂಡಿದ್ಯಾ, ಏನ್ ವಿಷಯ ಅಂದಾಗ ಹೀರೋಗಂಗೆ ನಾಚಿಕೆ ಆಗ್ಬಿಡುತ್ತೆ. ಹೋಗು ನೀನ್ ಫಸ್ಟ್ ಮನೆ ಒಳಗಡೆ ಹೋಗು ಅಂತ ಓಡಿಸ್ಬಿಟ್ಟು ಹೀರೋನ್ ಈ ಕಡೆ ತಿರುಗಿ ನೋಡ್ತಾನೆ, ಯಾವನನ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದಾನ ಅಂತ. ಇನ್ನೊಂದ್ ಕಡೆ ಬೋರಾ ನಡ್ಕೊಂಡ್ ಬರ್ತಾ ಇದ್ರೆ ಆಪೋಸಿಟ್ ಅಲ್ಲೇ ಆ ಲೇಡಿ ಟೀಚರ್ ಕೂಡ ಬರ್ತಾ ಇರ್ತಾರೆ. ಇವ್ರಿಬ್ರು ಒಂಥರ ಸ್ವಲ್ಪ ವ್ಯತ್ಯಾಸವಾಗಿ ನೋಡ್ಕೊಂಡು ಹೋಗೋದನ್ನ ಪೊಲೀಸ್ ಲೇಡಿ ಗಮನಿಸ್ತಾರೆ. ಅದಾದ್ಮೇಲೆ ಪೊಲೀಸ್ ಲೇಡಿ ಮತ್ತೆ ಕ್ಲಾಸ್ ಟೀಚರ್ ಕಿಮ್ಮು ಇಬ್ರು ಹೋಗಿ ಲೇಡಿ ಟೀಚರ್ ಹತ್ರ ಮಾತಾಡ್ತಾರೆ. ಮೇಡಮ್ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು, ಲಾಸ್ಟ್ ಇಯರ್ ನಿಮ್ಗೂ ಮತ್ತೆ ಬೋರಾಗ್ ಏನಾದ್ರು ವಿಷಯ ನಡೆದಿತ್ತಾ, ಯಾಕೆ ಅವಳು ನಿಮ್ಮನ್ನ ಅಷ್ಟು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಈ ಮೇಡಮ್ ಅಂತಾರೆ, ಏನಕ್ಕೆ ಅದ್ರ ಬಗ್ಗೆ ಎಲ್ಲ ನೀವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಾ, ಆತರ ಎಲ್ಲ ಏನಿಲ್ಲ, ಇಲ್ದಿರೋ ಕತೆ ಎಲ್ಲ ನೀವು ಕಟ್ಬೇಡಿ ಅಂದಾಗ ಟೀಚರ್ ಬಂದು ಎಷ್ಟೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲ ಬೋರಾ ಅವತ್ ಕೂಡ ನಿಮ್ ಹತ್ರ ಒಂದ್ ಸ್ವಲ್ಪ ರೂಢಾಗೆ ಮಾತಾಡಿದ್ಲು,
ಮತ್ತೆ ಇವಾಗ ಅವಳು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಳೆ. ಅವತ್ತು ನೀವೇನಾದ್ರೂ ನೋಡಿದ್ರೆ ಹೇಳಿ, ಅದ್ ನಮ್ಗೆ ಇನ್ನಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈ ಲೇಡಿ ಟೀಚರ್ ಬಂದ್ಬಿಟ್ಟು ಇಲ್ಲ ಆತರಲ್ಲ ಏನಿಲ್ಲ, ನೀವ್ ಇಲ್ದಿರೋದೆಲ್ಲ ಹೇಳ್ಬೇಡಿ ಅಂತ ಕೋಪ ಮಾಡ್ಕೊಂತಾರೆ. ಅದಾದ್ಮೇಲೆ ಆ ಲೇಡಿ ಪೊಲೀಸು ಮತ್ತೆ ಕಿಮ್ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಲೇಡಿ ಪೊಲೀಸ್ ಹೇಳ್ತಾರೆ ಅವಳ ಬಗ್ಗೆ ರೆಕಾರ್ಡ್ಸ್ ಎಲ್ಲ ಇರತ್ತಲ್ವಾ ಬೋರಾ ಬಗ್ಗೆ, ಲಾಸ್ಟ್ ಇಯರ್ದು ಅದಕ್ಕೆ ಮುಂಚೆ ಇರ್ದಲ್ಲ, ಅದನ್ನೆಲ್ಲ ಎತ್ತಿ ನೋಡಿದ್ರೆ ನಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಅಂದ ತಕ್ಷಣ ಸರ್ ಸ್ವಲ್ಪ ಯೋಚನೆ ಮಾಡೋದಿಲ್ಲ, ಅದನ್ನೆಲ್ಲ ಎತ್ತಿ ಅವಳ ಬಗ್ಗೆ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಲೇಡಿ ಪೊಲೀಸ್ ಕೂಡ ಹೆಲ್ಪ್ ಮಾಡ್ತಾರೆ. ಪಾಪ ರಾತ್ರಿ ಪೂರ್ತಿ ಕೂತ್ಕೊಂಡು ಎಷ್ಟೊಂದು ರೆಕಾರ್ಡ್ಸ್ ಇರುತ್ತೆ, ಪ್ರತಿ ಒಂದನ್ನ ಕೂಡ ಚೆಕ್ ಮಾಡಿರ್ತಾರೆ. ಫೈನಲ್ ಆಗ ಸರ್ಗೆ ಸಿಕ್ಕೇ ಬಿಡ್ತು. ಆಲ್ರೆಡಿ ಬೋರಾಗೆ ಬಂದು ಈ ಕ್ಲಾಸ್ ಟೀಚರ್, ಲೇಡಿ ಕ್ಲಾಸ್ ಟೀಚರ್ ಇರ್ತಾರಲ್ವಾ, ಅವ್ರು ಬಂದು ಒಂದು ಕೌನ್ಸಿಲಿಂಗ್ ನ ಮಾಡಿದ್ದಾರೆ ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಇವಳು ಬಂದು ಇವನ್ನ ಅಟ್ಯಾಕ್ ಮಾಡಿದಾಳೆ ಅಂತ ಒಂದು ಕೇಸ್ ಬಂದಿರುತ್ತೆ ಆ ಟೈಮ್ ಅಲ್ಲೇ. ಅದಕ್ಕೋಸ್ಕರ ಬೋರನ ಕರೆದು ಇವರು ಇನ್ವೆಸ್ಟಿಗೇಟ್ ಮಾಡಿರ್ತಾರೆ. ಈಗ ರಿಪೋರ್ಟ್ ಎತ್ಕೊಂಡೋಗಿ ಮೇಡಮ್ ಹತ್ರ ಕೊಟ್ಬಿಟ್ಟು ಯಾಕೆ ನೀವು ವಿಷಯನ ಮುಚ್ಚಿಟ್ರಿ, ನಾನು ಕೇಳಿದಾಗ ಯಾಕಿಲ್ಲ ಅಂತ ಹೇಳಿದ್ರಿ, ಒಂದು ಅಮಾಯಕಳ ಮೇಲೆ ಈ ತರ ನೀವು ಅಪ್ಪಂದೆ ಹಾಕೋದು ಸರಿನಾ ಅಂದಾಗ ಆ ಲೇಡಿ ಟೀಚರ್ ಹೇಳ್ತಾರೆ ಏನು ನಾನ್ ಅಪ್ಪದ್ನೆ ಹಾಕದ್ನ, ಏನ್ ಮಾತಾಡ್ತಾ ಇದ್ದೀರಾ, ನಾನು ಪ್ರಾಪರ್ ಆದ ದಾರಿಯೆಲ್ಲ ಇನ್ವೆಸ್ಟಿಗೇಟ್ ನ ಮಾಡಿದೀನಿ, ತಪ್ಪು ಮಾಡಿರೋದು ಅವಳೆಂತ ಒಪ್ಕೊಂಡಿದ್ದಾಳಲ್ವಾ ಅಂದಾಗ ಈ ಸರ್ ಟೆನ್ಷನ್ ಆಗ್ಬಿಡ್ತಾರೆ. ಅವಾಗ ಇವನ್ ವಿಷಯದಲ್ಲಿ ಅವಳೆ ತಪ್ಪು ಮಾಡಿದ್ಲು, ಈಗ ಬಿಟ್ನ ವಿಷಯದಲ್ಲಿ ಕೂಡ ಇವಳೆ ತಪ್ಪು ಮಾಡಿದ್ಲಾ, ನಿಮಗ್ ಸ್ವಲ್ಪನೂ ಮನ್ಸಾಕ್ಷಿ ಇಲ್ವಾ, ನೀವು ಟೀಚರ್ ತಾನೆ, ನೀವು ತಾನೇ ಇದನ್ನೆಲ್ಲ ನೋಡ್ಕೋಬೇಕು ಅಂತ ಅವ್ರಿಗೆ ಕ್ಲಾಸ್ ತೆಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಲೇಡಿ ಟೀಚರ್ ಏನು ಮಾತಾಡೋದಿಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ಬಂದು ಬೋರನ ಮೀಟ್ ಮಾಡ್ಬೇಕು ಅಂತ ಅವ್ಳು ಕೆಲಸ ಮಾಡ್ತಿರೋ ರೆಸ್ಟೋರೆಂಟ್ ಹತ್ರನೇ ವೇಟ್ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಬೋರಾ ಕೂಡ ಹೊರಗಡೆ ಬಂದಾಗ ಛತ್ರಿ ಕೊಡ್ತಾಳೆ. ಅವಳು ಬೇಡ ನಾನು ಹೋಗ್ತೀನಿ ಅಂದಾಗ ಇಲ್ಲ ಪರವಾಗಿಲ್ಲ ತಗೋ ಮಳೆ ಬರ್ತಿದೆ ಅಂತ ಹೀರೋಯಿನ್ ಕೊಡ್ತಾಳೆ. ಅದಕ್ಕೆ ಬೋರಾ ಕೇಳ್ತಾಳೆ ಇದರಿಂದ ಏನಾದ್ರೂ ನಿನಗೆ ಬೇಕಾಗಿತ್ತ ಅಂದಾಗ ಹೀರೋಯಿನ್ ಅಂತಾಳೆ ನಾನು ಅದಕ್ಕೋಸ್ಕರ ಏನು ಬಂದಿಲ್ಲ, ನೀನ್ ಯಾವತ್ತು ನಿನ್ ಮನ್ಸ್ನ ನೀನು ಲಾಕ್ ಮಾಡಿ ಇಟ್ಕೊಂಡಿದ್ಯಾ, ಏನಂತ ಹೊರಗಡೆ ಹೇಳಿದ್ರೆ ತಾನೆ ಅದರಿಂದ ನಾವು ಏನಾದ್ರೂ ಹೆಲ್ಪ್ ಮಾಡಕ್ ಆಗೋದು, ನೀನ್ ಯಾಕೆ ಓಪನ್ ಅಪ್ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನನಗೆ ನಿನ್ ಹೆಲ್ಪ್ ಬೇಕೇ ಬೇಕು ಅಂದಾಗ ಬೋರಾ ಅಂತಾಳೆ ನಾನು ಅವತ್ತೇ ಹೇಳದ್ನಲ್ಲ ನನ್ ಕೈಲಿ ಏನು ಹೆಲ್ಪ್ ಮಾಡಕ್ ಆಗಲ್ಲ ಅಂತ, ಮತ್ತೆ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ ಅಂದಾಗ ಹೀರೋಯಿನ್ ಅಂತಾಳೆ ನೋಡ್ ಬೋರಾ ನಾನು ಬೇರೆಯವ್ರ ತರ ಅಲ್ಲ, ನಾನು ಯಾವತ್ತಿಗೂ ನಿನ್ ಕೈ ಬಿಡೋದಿಲ್ಲ, ನಾನು ಯಾವತ್ತಿಗೂ ನಿನ್ ಫ್ರೆಂಡ್ ಆಗೇ ಇರ್ತೀನಿ, ನೀನ್ ಏನಾದ್ರೂ ಶೇರ್ ಮಾಡ್ಕೊಳಂಗಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಅಂತ ತುಂಬಾನೇ ಪ್ರೀತಿಯಿಂದಾನೆ ಮಾತಾಡ್ತಾಳೆ. ಆದ್ರೆ ಬೋರಾ ಅನ್ಬಿಡ್ತಾಳೆ ನನಗೆ ಯಾವ್ದೇ ಒಂದು ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಶಿಪ್ ಮೇಲೆ ನನ್ಗೆ ನಂಬಿಕೆನೇ ಇಲ್ಲ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕ್ಚುಲಿ ಇಲ್ಲಿ ನಡೀತಾ ಇರೋದನ್ನೆಲ್ಲ ಹೀರೋ ತುಂಬಾ ದೂರದಿಂದ ನೋಡೇ ಇರ್ತಾನೆ. ಬೋರಾ ಹತ್ರ ಮಳೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಅವನ ಹತ್ರ ಇರೋ ಛತ್ರಿನ ಹುಡುಗಿ ಕೊಟ್ಬಿಟ್ಟು ಮಳೆ ಬರ್ತದೆ ತಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಹೀರೋನೇ ವಾಂಟೆಡ್ ಆಗಿ ಹೋಗ್ಬಿಟ್ಟು ಅವ್ಳು ಜ್ಯೂಸ್ ಕುಡಿತಾ ಇದ್ರೆ ಪಕ್ಕದಲ್ಲಿ ಕುತ್ಕೊಂಡು ಚೇಸ್ ಹೊಡೆದ್ಬಿಟ್ಟು ಇವಳು ಪಾಡ್ಗಳು ಜ್ಯೂಸ್ ಕುಡ್ಕೊಂಡು ಆಗ್ತಾ ಇರ್ತಾಳೆ. ಅದಾದ್ಮೇಲೆ ಬೋರಾ ಕೂಡ ಅವಳ ಹತ್ರ ಇರೋ ಛತ್ರಿನ ಎತ್ಕೊಂಡು ಹೋಗಿ ಹೀರೋಗೆ ವಾಪಸ್ ಕೊಡ್ತಾಳೆ. ಅದಾದ್ಮೇಲೆ ಬೋರಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಾಂಗ್ ಅಡ್ಡ ಬರ್ತಾನೆ, ಬಟ್ ಏನು ಮಾತಾಡಲ್ಲ. ಇವಳು ಪಾಡ್ಗಳು ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಸಾಂಗ್ ಕೂಡ ಅವ್ನ ಪಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಬೋರಾಗೆ ತಲೆ ಸುತ್ತಿ ಕೆಳಗಡೆನೆ ಬಿದ್ಬಿಡ್ತಾಳೆ. ಏನಾಯ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಆ ಡಾಕ್ಟರ್ ಹೇಳ್ತಾರೆ ಇವಳು ತುಂಬಾ ದಿನದಿಂದ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾಳೆ, ಸ್ವಲ್ಪ ರೆಸ್ಟ್ ಎತ್ಕೋಬೇಕಾಗತ್ತೆ, 2 ದಿನಕ್ಕೆ ಅವಳ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಸಾಂಗ್ ಕೂಡ ಹಾಸ್ಪಿಟಲ್ ಅಲ್ಲಿ ಇದಕ್ಕೂ ಮುಂಚೆ ತೋರಿಸಿರ್ತಾರಲ್ವಾ, ಅವಳು ಬಂದು ಟೇವನ್ ಹತ್ರ ಅಂದ್ರೆ ಹೀರೋ ಹತ್ರ ಮಾತಾಡಿರೋದು ಆ ಸೀನಲ್ಲಿ ಈಗ ಅವನು ನೆನ್ಸಿ ನೋಡ್ಕೊಂತಾನೆ. ಹೀಗಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ ಹೀರೋಯಿನ್ ಪೋಸ್ಟರ್ ಹಾಕಿದ್ರಲ್ಲ, ಅದಕ್ಕೋಸ್ಕರ ಇವಳಿಗೆ ತುಂಬಾ ಜನ ಸಪೋರ್ಟ್ ಮಾಡೋ ತರ ತುಂಬಾನೇ ಕ್ವೈಟ್ಸ್ ಎಲ್ಲ ಬರ್ದಿರ್ತಾರೆ, ಪ್ಲಸ್ ಸೈನ್ ಎಲ್ಲ ಮಾಡಿರ್ತಾರೆ. ಅದ್ರಲ್ಲಿ ಬೋರಾ ಕೂಡ ಸೈನ್ ಮಾಡಿರ್ತಾಳೆ. ಅದನ್ನ ನೋಡಿದ ತಕ್ಷಣ ಹೀರೋಯಿನ್ ಫುಲ್ ಖುಷಿ ಆಗ್ಬಿಡ್ತಾಳೆ. ಬೋರಾ ಇಂದನೇ ಹೋಗಿ ಅಂತಾಳೆ ತುಂಬಾ ಥ್ಯಾಂಕ್ಸ್ ಕಣೆ ಅಂತ. ಅದಕ್ಕೆ ಬೋರಾ ಹೇಳ್ತಾಳೆ ಇಲ್ಲ ನಾನೇನು ನಿನ್ಗೆ ಸಪೋರ್ಟ್ ಮಾಡಕ್ ಮಾಡಿಲ್ಲ, ಎಲ್ಲರೂ ಸೈನ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಮಾಡಿದೆ ಅಂದಾಗ ಹೀರೋಯಿನ್ ಅಂತಾಳೆ ಅದು ನನಗೆ ತುಂಬಾನೇ ಸಪೋರ್ಟ್ ಆಗುತ್ತೆ ಅಂತ. ಇವ್ರ ಫ್ರೆಂಡ್ಶಿಪ್ ಈ ತರ ಸ್ಟಾರ್ಟ್ ಆಯ್ತು. ಇನ್ನೊಂದ್ ಕಡೆ ಸಾಂಗ್ ಮತ್ತೆ ಇವ್ನ್ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಇವ್ನ್ ಟೆನ್ಷನ್ ಆಗ್ಬಿಟ್ಟಿರ್ತಾನೆ, ಏನ್ ನಡೀತಾ ಇದೆ ಇಲ್ಲಿ, ಇವರೆಲ್ಲ ಇವ್ರ ಲೆವೆಲ್ ಏನು ಅಂತ ಗೊತ್ತಿಲ್ಲದೆ ನನ್ನ ಹತ್ರ ಇಟ್ಕೊಳ್ತಾ ಇದಾರೆ, ಇವ್ರನ್ನೆಲ್ಲ ನಾನು ಅವಾಗೆ ತುಳಿದ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು, ಎಷ್ಟಿದ್ರೆ ಈ ಚೀಪ್ ಕ್ಲಾಸ್ ಅವರೆಲ್ಲ ನನ್ನ ಹತ್ರ ಇಟ್ಕೊಳ್ತಾರೆ ಅಂತ ಹೇಳಿ ತುಂಬಾನೇ ಕೇವಲವಾಗಿ ಮಾತಾಡ್ತಾ ಇರ್ತಾನೆ. ಸಾಂಗ್ ಅಂತಾನೆ ಏನು ನಿನ್ ಬೈಯಿಂದ ಈ ತರ ಮಾತಾ ನಾನ್ ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ, ನನ್ಗೆ ಇವಾಗ ಭಯ ಸ್ಟಾರ್ಟ್ ಆಗಿದೆ, ನಾನು ಬೋರಾ ಬಗ್ಗೆನೇ ಯೋಚನೆ ಮಾಡ್ತಾ ಇದೀನಿ, ಅವಳು ಸೈಕಲಾಜಿಕಲ್ ಆಗಿ ತುಂಬಾನೇ ಪ್ರಾಬ್ಲಮ್ ಗೆ ಇನ್ವಾಲ್ವ್ ಆಗ್ತಿದ್ದಾಳೆ, ಅದನ್ನ ತಡಿಬೇಕಂದ್ರೆ ಏನ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಾನು ನಿಂತರ ಆಗ್ಬಿಡ್ತೀನೋ ಅಂತ ನನಗೆ ಭಯ ಆಗ್ತಿದೆ ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಇವ್ನ್ ಬಂದು ಅವ್ರ ಅಮ್ಮ ಜೊತೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ ನೀನ್ ಏನ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ, ಬೇರೆಲ್ಲ ನಾನ್ ನೋಡ್ಕೊಂತೀನಿ, ನಿನ್ ಪಡಗ್ ನೀನ್ ಓದೋದ್ರ ಕಡೆ ಗಮನ ಕೊಡು ಅಂದಾಗ ಇವನ್ ಅಂತಾನೆ ಆತರಲ್ಲ ಏನು ಇಲ್ಲ ಬಟ್ ಅಂತಂದಾಗ ಇವ್ರಮ್ಮ ಅಂತಾರೆ ನೀನ್ ಏನ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನನಗೆ ಗೊತ್ತು ನೀನ್ ಹೀರೋಯಿನ್ ಬಗ್ಗೆ ಯೋಚನೆ ಮಾಡ್ತಾ ಇರೋದಂತ, ಅವಳಿಗೆಲ್ಲ ನಾನ್ ಚೆಕ್ ಇಟ್ಟಿದ್ದೀನಿ ಕಣೋ, ಅವಳಿಂದೇನೆ ಆ ಡೈರೆಕ್ಟರ್ ಮಗ ಟೇವನ್ ಕೂಡ ಸುತ್ತಾ ಇದಾನಂತೆ, ಅವರಿಬ್ರು ಕ್ರೈಮ್ ಸಸ್ಪೆಕ್ಟ್ಸ್ ಅಂತೆ ಅಂತ ಏನೋ ಹೇಳ್ತಾ ಇದ್ರೆ ಇವ್ನ್ಗೆ ಏನ್ ಅರ್ಥ ಆಗ್ತಿಲ್ಲ, ಏನು ಅವ್ರಿಬ್ರ ಅನ್ನೋ ತರ ಇವ್ನು ಯೋಚನೆ ಮಾಡ್ತಾನೆ. ನಾನು ಏನಾದ್ರೂ ಮಾಡಿ ಅವಳನ್ನ ಫಸ್ಟ್ ಸ್ಕೂಲಿಂದ ಓಡಿಸ್ಬಿಡ್ತೀನಿ, ನಿನ್ ಪಾಡಗ್ ನೀನ್ ಓದೋದ್ರ ಕಡೆ ಗಮನ ಕೊಡು ಅಂತ ಅವ್ರಮ್ಮ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಇವ್ನು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಪ್ರಿನ್ಸಿಪಲ್ ಬಂದು ಸಖತ್ ಟೆನ್ಷನ್ ಇಂದ ಒಂದ್ ರೂಮ್ ಇಂದ ಯಾರು ಎಕ್ಸ್ ಅಂತ ಹೇಳಿ ಕುಕ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಇವ್ನು ನೋಡ್ಬಿಟ್ಟು ಆ ರೂಮ್ ಒಳಗಡೆ ಹೋಗಿ ನೋಡ್ತಾನೆ. ನೋಡಿ ಆ ಪ್ರಿನ್ಸಿಪಲ್ ಬಂದು ಮಿಸ್ಟರ್ ಎಕ್ಸ್ ನ ಕಂಡಿಡಿಬೇಕು ಅಂತ ಎಷ್ಟೆಲ್ಲ ಇನ್ವೆಸ್ಟಿಗೇಟ್ ಮಾಡಿರ್ತಾರೋ ಅದನ್ನೆಲ್ಲ ಬೋರ್ಡ್ ಮೇಲೆ ಬರ್ದಿರ್ತಾರೆ, ಒಂದೊಂದ್ ಸ್ಟೂಡೆಂಟ್ ಬಗ್ಗೆನು ಬರ್ದಿರ್ತಾರೆ, ಬಿಲ್ಡಿಂಗ್ಸ್ ಫೋಟೋಸ್ ಅದು ಇದು ಅಂತ ಎಲ್ಲ ಹಾಕಿಟ್ಟಿರ್ತಾರೆ. ಇವ್ನು ಇದನ್ನೆಲ್ಲ ಸುತ್ತ ನೋಡ್ತಾ ಇರ್ತಾನೆ. ಅದ್ರಲ್ಲಿ ಹೀರೋಯಿನ್ ಬಂದ್ಬಿಟ್ಟು ವೆಬ್ಟೂನ್ ಎಲ್ಲ ಮಾಡ್ತಿದ್ದಾಳಲ್ಲ ಅದ್ರಲ್ಲೆಲ್ಲ ಬರೀ ಎಕ್ಸ್ ಬಗ್ಗೆನೆ ಹಾಕಿರ್ತಾಳೆ, ಅವಳೆ ಫಸ್ಟ್ ಕ್ರೈಮ್ ಸಸ್ಪೆಕ್ಟ್ ಅಂತ ಬರ್ದಿರ್ತಾರೆ, ಮತ್ತೆ ಸಾರಾ ಬಂದು ಅವಳ ಫ್ರೆಂಡ್ ಅಂತ ಬರ್ದಿರ್ತಾರೆ, ಟೇವನ್ ಅಂದ್ರೆ ನಮ್ ಹೀರೋ ಕೂಡ ಹೀರೋಯಿನ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನ ಕೂಡ ಬರ್ದಿಟ್ಟಿರ್ತಾರೆ. ಆಗ ಅವ್ನು ನಂಗೆ ಹಳೆ ವಿಷಯನೆಲ್ಲ ನೆನ್ಸಿ ನೋಡ್ತಾ ಇರ್ತಾನೆ. ಮಿಸ್ಟರ್ ಎಕ್ಸ್ ಬಂದು ನಮ್ ಕ್ಲಾಸ್ ಅಲ್ಲೇ ಇದಾನೆ ಅಂತಂದಾಗ ಎಲ್ಲರೂ ಶಾಕ್ ಆಗಿರ್ತಾರಲ್ಲ, ಆಗ ಹೀರೋ ಮಾತ್ರ ಸೈಲೆಂಟ್ ಆಗಿ ಕೂತಿರ್ತಾನಲ್ಲ. ಈಗ ಅದೆಲ್ಲ ಅವ್ನ್ ಕಣ್ಮುಂದೆ ಬರುತ್ತೆ. ಅಷ್ಟೇ ಅಲ್ಲ ಕಾಂಪಿಟೇಷನ್ ಮ್ಯಾಕ್ಸ್ ಕಾಂಪಿಟೇಷನ್ ನಿಲ್ಸ್ಬೇಕು ಅಂತ ಹೀರೋದೇ ಯಾರೋ ವಿಡಿಯೋ ಶೇರ್ ಮಾಡಿರ್ತಾರೆ, ಅದರಿಂದ ಸಾಂಗ್ ಗೆ ಫಸ್ಟ್ ಪ್ಲೇಸ್ ಬಂದಿದ್ದು. ಪ್ರತಿಯೊಂದು ಕೂಡ ಅವನೆಲ್ಲ ಮೈಂಡ್ ತಂದವನು ಮೋಸ್ಟ್ಲಿ ಸಾಂಗೇ ಇರ್ಬೋದಾ ಅಂತ ಒಂದು ಕನ್ಕ್ಲೂಷನ್ ಗೆ ಬಂದ್ಬಿಡ್ತಾನೆ. ಅದಾದ್ಮೇಲೆ ಸಾಂಗ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನೇ ಹೋಗ್ಬಿಟ್ಟು ವಾಂಟೆಡ್ ಆಗಿ ಮಾತಾಡಿಸ್ತಾನೆ, ತುಂಬಾ ಸಾರಿ ಕಣೋ, ಇದಕ್ಕೂ ಮುಂಚೆ ನಾನು ತುಂಬಾ ರೂಡ್ ಆಗಿ ಮಾತಾಡ್ಬಿಟ್ಟೆ ಅಲ್ವಾ ಅಂತ ಮಾತಾಡ್ಕೊಂಡೆ ಹೆಗಲ್ ಮೇಲೆ ಕೈ ಹಾಕಿದ್ರೆ
ಇರ್ಬೇಕಾದ್ರೆ ಸಾಂಗ್ ಬಂದು ಕೈನ ತಟ್ಬಿಡ್ತಾನೆ. ನೋಡು ಇನ್ಮೇಲೆ ನೀನ್ ಏನ್ ಹೇಳಿದ್ರು ಕೂಡ ನಾನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಮುಖ ತಿರ್ಸ್ಕೊಬೇಕಾದ್ರೆ ಇವ್ನು ಹೇಳ್ತಾನೆ, ಸರಿ ಆಯ್ತು ಬಿಡು, ಈಗ ನನಗೊಂದೇ ಒಂದು ಹೆಲ್ಪ್ ಮಾಡು, ಇನ್ನೊಂದೇ ಒಂದು ವಿಷಯ ನೀನ್ ನನಗೆ ಕಂಡಿಡಿಬೇಕು ಅಂತ ಹೇಳಿ ಸೈಡ್ ಕರ್ಕೊಂಡೋಗಿ ಮಾತಾಡ್ತಾನೆ. ನನಗೆ ಯಾಕೋ ಹೀರೋಯಿನ್ ಬಂದು ಮಿಸ್ಟರ್ ಎಕ್ಸ್ ಗೆ ಹೆಲ್ಪ್ ಮಾಡ್ತಾ ಇರೋ ತರ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವಳು ಬಂದು ಆ ಮಿಸ್ಟರ್ ಎಕ್ಸ್ ಬಗ್ಗೆನೆ ವೆಬ್ಟೂನ್ಸ್ ಎಲ್ಲ ಡ್ರಾ ಮಾಡ್ತಿದ್ದಾಳೆ. ಸೊ ಅವಳ ಪಕ್ಕನೆ ಕ್ಲೋಸ್ ಆಗಿರೋರೆ ಯಾರೋ ಒಬ್ರು ಮಿಸ್ಟರ್ ಎಕ್ಸ್ ಆಗಿರ್ಬೋದು ಅಂತ ನನ್ ಡೌಟ್. ನಿನ್ಗೇನ್ ಅನಿಸುತ್ತೆ ಅಂತಂದಾಗ ಸಾಂಗ್ ಸ್ವಲ್ಪ ಗಾಬರಿ ಆಗ್ತಾನೆ. ಪ್ಲಸ್ ಅವ್ನೇನು ಮಾತಾಡ್ತಾ ಇಲ್ಲ. ಸರಿ ಆಯ್ತು, ನನ್ಗೋಸ್ಕರ ಇದನ್ನ ಮಾತ್ರ ನಿನ್ ಕಂಡಿಡಿ, ಕೂಲ್ ಆಗಿರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಕ್ಲಾಸ್ ಅಲ್ಲಿ ಹೀರೋಯಿನ್ ಕೂತಿರ್ಬೇಕಾದ್ರೆ ಹೀರೋಯಿನ್ ಹತ್ರ ಕೂಡ ಹೋಗಿ ಕೆಣಕ್ತಾನೆ. ಹೌದು, ಮಿಸ್ಟರ್ ಎಕ್ಸ್ ಬಗ್ಗೆ ನಿನ್ಗೆ ವೆಬ್ಟೂನ್ ಡ್ರಾ ಮಾಡೋದಕ್ಕೆ ಹೆಂಗ್ ಗೊತ್ತಾಯ್ತು? ಮಿಸ್ಟರ್ ಎಕ್ಸ್ ಏನಾದ್ರು ನಿನ್ಗೆ ಹೇಳಿದ್ರ ಇಲ್ವಾ? ನೀನೇ ಮಿಸ್ಟರ್ ಎಕ್ಸ್ ಅಂತ ಮಾತಾಡಿದಾಗ ಹೀರೋಯಿನ್ ಅಂತಾಳೆ, ಮಿಸ್ಟರ್ ಎಕ್ಸ್ ಬಂದು ಒಂದು ಕ್ಯಾರೆಕ್ಟರ್ ಅಷ್ಟೇ, ಕಂಟೆಂಟ್ ಎಲ್ಲ ನಂದೆ, ನಾನೇ ಓನ ಕ್ರಿಯೇಟ್ ಮಾಡಿ ಬರ್ದಿರೋದು, ಇಮ್ಯಾಜಿನೇಷನ್ ಅಂದಾಗ ಇವನ್ ಬಂದು ಹೀರೋಯಿನ್ ಮೇಲೆನೆ ಡೌಟ್ ಇರೋ ತರ ಮಾತಾಡೋದ್ರ ನೋಡ್ಬಿಟ್ಟು ಸಾರಾ ಕೇಳ್ತಾಳೆ, ಏನು ನೀನ್ ಮಾತಾಡೋದ್ ನೋಡಿದ್ರೆ ಇವಳ ಮೇಲೆ ಡೌಟ್ ಪಡೋ ತರ ಇದೆಯಾ, ಇವಳೇನ ಮಿಸ್ಟರ್ ಎಕ್ಸ್ ಅಂದಾಗ ಇವನ್ ಅಂತಾನೆ, ಹಾ ನಾನ್ ಅದನ್ನೆಲ್ಲ ಅಂದಿಲ್ಲ, ಇವಳು ಮಿಸ್ಟರ್ ಎಕ್ಸ್ ಅಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು, ಆದ್ರೆ ಇವಳ ಜೊತೆ ಇರೋರೆ ಯಾರೋ ಒಬ್ರು ಮಿಸ್ಟರ್ ಎಕ್ಸ್ ಅಂತ ನನಗೆ ಚೆನ್ನಾಗ್ ಗೊತ್ತಾಗ್ತಾ ಇದೆ, ಅದನ್ನ ಆದಷ್ಟು ಬೇಗ ಕಂಡಿಡಿತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಹೀರೋನ್ ಆಕ್ಚುಲಿ ಗುರಾಯಿಸ್ಕೊಂಡ್ ಮಾತಾಡ್ಬಿಟ್ಟೆ ಅವ್ನ ಅಲ್ಲಿಂದ ಹೋಗೋದು. ಈ ಕಡೆ ಇವನ್ ಕೂಡ ಹೀರೋನ ನೋಡಿ ಡೈರೆಕ್ಟ್ ಆಗಿ ಕೇಳ್ತಾನೆ, ಹೌದು ಮಿಸ್ಟರ್ ಎಕ್ಸ್ ಬಂದು ನಮ್ ಕ್ಲಾಸ್ ಅಲ್ಲೇ ಇದಾರೆ ಅಂತ ಹೇಳ್ತಿದಾರಲ್ವಾ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಿನ್ಗೆ ಯಾರ ಮೇಲೆ ಡೌಟ್ ಇದೆಯಾ ಅಂದಾಗ ಹೀರೋಗೆ ಆಲ್ಮೋಸ್ಟ್ ಅರ್ಥ ಆಗೋಯ್ತು ಇವನೇ ಟಾರ್ಗೆಟ್ ಮಾಡಿ ಕೇಳ್ತಿದ್ದಾನೆ ಅಂತ. ನೀನ್ ಕೇಳೋದ್ ನೋಡಿದ್ರೆ ನನ್ ಮೇಲೆನೆ ಪೂರ್ತಿ ಡೌಟ್ ಇರೋಂಗಿದೆ. ಸರಿ ಆಯ್ತು, ನಾನೇ ಮಿಸ್ಟರ್ ಎಕ್ಸ್ ಆದ್ರೆ ಏನ್ ಮಾಡಕ್ಕಾಗತ್ತೆ ನಿನ್ನಿಂದ ಅಂತ ಹತ್ರ ಬಂದ್ ಹೇಳ್ದವನು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಅವ್ರ ಸೇಫ್ ರೂಮ್ ಇರತ್ತಲ್ಲ, ಅಲ್ಲಿ ಹೀರೋಯಿನ್ ಬಂದು ಕೂತ್ಕೊಂಡು ವೆಬ್ಟೂನ್ ಎಲ್ಲ ಡ್ರಾ ಮಾಡ್ತಾ ಇರ್ಬೇಕಾದ್ರೆ ಹೀರೋನ ಕೇಳ್ತಾಳೆ, ಹೌದು ಅವನು ಜಸ್ಟ್ ಗೆಸ್ ಮೇಲೆ ಹೇಳಿರೋದಲ್ವಾ, ಅವ್ನಿಗೆ ಕನ್ಫರ್ಮ್ ಆಗಿ ಗೊತ್ತಿಲ್ವಲ್ಲ ಅಂದಾಗ ಹೀರೋ ಹೇಳ್ತಾನೆ, ನೀನ್ ಯಾಕ ಅಂತ ನನ್ ಮಗನ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ, ಅವ್ನ್ ಮುಖ ನೋಡಿದ್ರೇನೆ ಗೊತ್ತಾಗಲ್ಲ ಅವನೊಂದು ಕನ್ನಿಂಗ್ ಫೆಲೋ ಅಂತ, ಏನೋ ಒಂದು ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂದಾಗ ಹೀರೋಯಿನ್ ಅಂತಾಳೆ, ಏನಿರ್ಬೋದು ಅಂದಾಗ ಇವನೇ ಅಂತಾನೆ, ಇನ್ನೇನಿರುತ್ತೆ ಏನೋ ಇಂಪಾರ್ಟೆಂಟ್ ಆದ ವಿಷಯ ಅಂದಾಗ ಹೀರೋಯಿನ್ ಕೂಡ ಯೋಚನೆ ಮಾಡ್ತಾಳೆ ಏನಿರ್ಬೋದಪ್ಪ ಅಂತ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋಯಿನ್ ಕೂಡ ಬಂದು ಸೈಕಲ್ ನಿಲ್ಸಿದಾಗ ರೆಡಿಯಾಗಿ ಹೀರೋ ನಿಂತಿರ್ತಾನೆ. ಇವಳ ನೋಡ್ಬಿಟ್ಟು ಕೇಳ್ತಾನೆ, ಏನಿದು ಇಷ್ಟು ಬೇಗ ಬಂದಿದ್ಯಾ, ಪ್ಲಸ್ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ, ನೈಟ್ ಎಲ್ಲ ನಿದ್ದೆ ಇಲ್ವಾ ಮೇಡಮ್ಗೆ ಅಂದಾಗ ಇವಳು ಅಂತಾಳೆ, ಮತ್ತೆ ನಿದ್ದೆ ಮಾಡ್ಬಿಟ್ರೆ ಅಷ್ಟೇ, ಆಮೇಲೆ ಇವತ್ತು ಸ್ಕೂಲ್ ಕಮಿಟಿ ಅವ್ರು ಕರ್ದಿದಾರಲ್ಲ ವೈಲೆನ್ಸ್ ಬಗ್ಗೆ ಮಾತಾಡೋದಕ್ಕೆ, ಅದಕ್ಕೆ ಭಯ ಆಗ್ತಿದೆ ಅಂದಾಗ ಹೀರೋ ಹೇಳ್ತಾನೆ, ಧೈರ್ಯವಾಗಿರು ಏನಾಗಲ್ಲ, ನಾನಿದಿನ್ ಬಾ ನೋಡ್ಕೊಳ್ಳೋಣ ಅಂತ ಹೇಳಿ ಅವಳು ನಂಗೆ ಧೈರ್ಯವಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಮೀಟಿಂಗ್ ಕೂಡ ನಡೀತಾ ಇರುತ್ತೆ. ಇವಳನ್ನ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ, ಏನ್ ನಡೀತಾವತ್ತು, ಏನಾಯ್ತು ಅಂತ ಹೇಳಿ ಅಂತ. ಹೀರೋಯಿನ್ ಏನೋ ಮಾತಾಡಕ್ಕೆ ಅಂತ ಬಾಯ್ ತೆಗಿತಾಳೆ. ಅಷ್ಟರಲ್ಲೇ ಹೀರೋ ಬಂದು ಬೋರನ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಬೋರ ಬಂದಿದ ತಕ್ಷಣ ಹೀರೋಯಿನ್ಗೆ ತುಂಬಾ ಸಂತೋಷ ಆಗುತ್ತೆ. ಈ ಕಡೆ ಸರ್ ಅವ್ರಿಗೂ ತುಂಬಾ ಸಂತೋಷ ಆಗುತ್ತೆ. ಬೋರ ಬಂದಿದ ತಕ್ಷಣ ನೀನೇನಕ್ಕೆ ಇಲ್ಲಿ ಬಂದಿದ್ಯಾ, ನೀನ್ ಕೂಡ ಒಂದು ವಿಕ್ಟಿಮ್ ಎತ್ತಾನೆ ಅಂತ ಇರೋ ಸರ್ ಕೇಳಿದಾಗ ಕ್ಲಾಸ್ ಟೀಚರ್ ಕಿಮ್ ಹೇಳ್ತಾರೆ, ಸರ್ ಅವತ್ತು ಆ ಘಟನೆ ನಡೆದಾಗ ಬೋರ ಕೂಡ ಅಲ್ಲೇ ಇದ್ಲು, ಅವಳೇ ಒಂದು ಪ್ರೂಫ್ ಅಂತ ಹೇಳಿದ ತಕ್ಷಣ ಬೋರನೆ ಅಂತಾಳೆ, ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಫುಲ್ ಶಾಕ್ ಆಗ್ಬಿಡ್ತಾರೆ. ಆ ವಿಡಿಯೋನಲ್ಲಿ ಅವನು ಅವತ್ತು ಹೀರೋಯಿನ್ ಅಟ್ಯಾಕ್ ಮಾಡಿರ್ತಾನಲ್ಲ, ತಳ್ಬಿಟ್ಟಿರ್ತಾನಲ್ಲ, ಅದನ್ನ ಇವಳು ಹುಷಾರಾಗಿ ಒಂದು ವಿಡಿಯೋನ ಮಾಡಿರ್ತಾಳೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಕನ್ಫರ್ಮ್ ಮಾಡ್ಬಿಟ್ರು ಹೀರೋಯಿನ್ ಏನು ತಪ್ಪಿಲ್ಲ ಅಂತ. ಅಷ್ಟೇ ಅಲ್ಲ, ಇದೇ ಗ್ಯಾಪ್ ಅಲ್ಲಿ ಮಿಸ್ಟರ್ ಕಿಮ್ ಕೂಡ ಬೋರಾದು ಮತ್ತೆ ಬಿಟ್ನಾದು ಕಿಯರಿಂಗ್ ಕೂಡ ಇನ್ನೊಂದ್ಸತಿ ನಾವು ಜಾರಿಗೆ ತರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ, ಅವಳೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅವಳಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದಾರೆ ಅಂತ ಅವಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಈಗ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಸೇಫ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು, ಏನೋ ಮಾಡಿದೆ ಅಂದಾಗ ಇವನ್ ಅಂತಾನೆ, ನಾನ್ ಸಿನ್ಸಿಯರ್ ಆಗಿದ್ದೀನಿ ಅಂತ ಅವಳ ಹತ್ರ ತೋರ್ಸ್ಕೊಂಡೆ ಅಂತ ಹೇಳ್ತಾನೆ. ಆಗ ಇವ್ನ ಹಂಗೆ ಒಂದು ವಿಷಯನ ಯೋಚನೆ ಮಾಡ್ತಾನೆ, ಏನಂದ್ರೆ ಬೋರಾನ್ ಅವ್ನು ಆಲ್ರೆಡಿ ಈ ಜಾಗಕ್ಕೆ ಕರ್ಕೊಂಡ್ ಬಂದು ನಾನೇ ಮಿಸ್ಟರ್ ಎಕ್ಸ್ ಅಂತೆಲ್ಲ ತೋರ್ಸಿರ್ತಾನೆ. ಸೊ ಬೋರಾಗ ಒಂದು ನಂಬಿಕೆ ಬಂದಿರುತ್ತೆ, ಯಾರು ನನ್ ಕೈ ಬಿಡಲ್ಲ, ನನ್ನ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ. ಅದಕ್ಕೋಸ್ಕರನೇ ಬೋರಾ ಕೂಡ ಬಂದು ನಿಜ ಹೇಳಿರೋದು. ಬಟ್ ಈ ವಿಷಯನ ಇವನ್ ಬಂದು ಹೀರೋಯಿನ್ ಹತ್ರ ಹೇಳೋದಿಲ್ಲ. ಹೀರೋಯಿನ್ ಕೇಳ್ತಾಳೆ, ಏನ್ ಮಾಡ್ದೋ ಅಂತ. ಅದೇ ಹೇಳದ್ನಲ್ಲ ನಾನ್ ಸಿನ್ಸಿಯರ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಹತ್ರ ಹೋಗಿ ಸ್ಮೈಲ್ ಮಾಡಿದಾಗ ಹೀರೋಯಿನ್ ಹಂಗೆ ತಲೆ ಎತ್ ನೋಡ್ಬಿಟ್ಟು, ನೀನ್ ನನ್ನ ಹತ್ರ ಬಂದು ಸ್ಮೈಲ್ ಮಾಡ್ಬೇಡ ಅಂತ ಹೇಳ್ತಾಳೆ. ಅವ್ನ್ ಕೂಡ ಇನ್ನು ಯಾಕೆ ಅಂತ ಕೇಳಿದ್ರೆ ಅವಳಂಗೆ ಮತ್ತೆ ತಲೆ ಎತ್ಬಿಟ್ಟು ಸ್ಮೈಲ್ ಮಾಡ್ಬೇಡ ಅಂತ ಹೇಳ್ದೆ ಅಂತ ಹೋಗಿ ಹಾಗೆ ಮುಖನ ಮುಚ್ಚಿಟ್ಕೊಳ್ತಾಳೆ. ಅವ್ನ್ ಕೂಡ ಯಾಕೆ ಹೇಳು ಅಂತ ಕೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಬೋರಾ ಹತ್ರ ಇವನ್ ಮಾತಾಡ್ತಾ ಇರ್ಬೇಕಾದ್ರೆ ಬೋರನ ತುಂಬಾನೇ ರೂಢಾಗಿ ನಡೆಸ್ತಾ ಇರ್ತಾನೆ. ಏನ್ ಮಾಡಿದ್ಯಾ, ಇದರಿಂದ ನಿನ್ಗೇನ್ ಗೇನ್ ಆಗತ್ತೆ ಹೇಳು, ನನ್ನನ್ನ ಸಿಕ್ಕಾಕ್ಸಿ ಆಟ ನೋಡೋದ್ರಲ್ಲಿ ನಿಮ್ಗೆಲ್ಲ ಏನ್ ಸಿಗುತ್ತೆ ಅಂತ ಹೇಳಿದಾಗ ಬೋರಾ ಅಂತಾಳೆ, ಇದರಿಂದ ನನ್ಗೇನೋ ಲಾಭ ಇದೆ ಅಂತ ನಾನ್ ಮಾಡಿಲ್ಲ, ಆದ್ರೆ ನನ್ ಮನ್ಸಿಗೆ ತೃಪ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ದೆ, ನಿನ್ನಂತವನಲ್ಲ ಇಂಥದಕ್ಕೆ ಲಾಯಕ್ ಅಂತ ಹೇಳಿ ಬೈದಿದ ತಕ್ಷಣ ಇವನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಅವಳನ್ನ ಮತ್ತೆ ಅಟ್ಯಾಕ್ ಮಾಡ್ಬೇಕು ಅಂತ ಹೋದಾಗ ಸಾಂಗ್ ಬಂದು ತಡಿತಾನೆ. ಸಾಂಗ್ ಬಂದು ಇವನ್ ಮುಖಕ್ಕೆ ಒಂದು ಪಂಚ್ ಕೊಡ್ತಾನೆ. ಕೊಡೋದು ಅಲ್ದೆ ಇವನ್ ಬಂದು ಆ ಸಮ್ಮರ್ ಕ್ಲಾಸ್ಗೆ ಒಂದು ಪಾಸ್ ನ ಕೊಟ್ಟಿರ್ತಾನಲ್ಲ, ಅದನ್ನ ಕೂಡ ಎತ್ತಿ ಬಿಸಾಕ್ಬಿಡ್ತಾನೆ. ಇವನ್ಗೆ ಸಖತ್ ಶಾಕು, ಸಾಂಗ್ ನೀನೇನಕ್ಕೆ ಈ ತರ ಮಾಡ್ತಾ ಇದೀಯಾ ಅಂತ. ಅದಾದ್ಮೇಲೆ ಸಾಂಗ್ ಬಂದು ಬೋರಾನ ಸಪರೇಟ್ ಆಗಿ ಕರ್ಕೊಂಡೋಗಿ ಸಾರಿ ಕೇಳ್ತಾನೆ. ತುಂಬಾ ಸಾರಿ ಬೋರಾ, ನಾನು ಅವನ ಜೊತೆ ಸೇರ್ಕೊಂಡು ತಪ್ಪಾದ ಕೆಲಸ ಎಲ್ಲ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂದಾಗ ಬೋರಾ ಅಂತಾಳೆ, ನನಗ್ ಗೊತ್ತು ನೀನು ಎಷ್ಟು ಪಶ್ಚಾತ್ತಾಪ ಪಡ್ತಿದ್ಯಾ ಅಂತ, ಬಟ್ ನಿನ್ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೊಂತೀನಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಬೋರಾ ಕೇಸ್ ಈಗ ಮತ್ತೆ ಹಿಯರಿಂಗ್ ಗೆ ತಂದಿರೋದ್ರಿಂದ ಫುಲ್ ಖುಷಿ ಪಟ್ಬಿಟ್ಟಿರ್ತಾಳೆ. ಅವಳು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಬಿಟ್ನಾನೆ ಬಂದು ಮಾತಾಡಿಸ್ತಾಳೆ, ಏನು ಮತ್ತೆ ಕೇಸ್ ಜಾರಿಗೆ ಬಂತು ಅಂತ ಫುಲ್ ಖುಷಿ ಪಡ್ತಾ ಇದ್ಯಾ, ಈ ಸತಿ ಕೂಡ ನೀನ್ ಗೆಲ್ತಿ ಅನ್ಕೊಂಡಿದ್ಯಾ ಅಂದಾಗ ಬೋರಾ ಅಂತಾಳೆ, ಪ್ರತಿ ಸತಿ ನಾನು ಭಯ ಪಟ್ಕೊಂಡಿರೋದಕ್ಕೆ ನೀರೊಳಗಡೆ ಇರೋ ಕಪ್ಪೆ ಅಲ್ಲ ನಾನು, ಅರ್ಥ ಆಯ್ತಾ, ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ, ನನಗ್ ಧೈರ್ಯ ಇದೆ ಅಂದಿದ ತಕ್ಷಣ ಬಿಟ್ನಾ ಬಂದು ಇಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ಮಾತಾಡ್ತಿ ಅಂತ ಒಡಿಯಕ್ಕೆ ಹೊಟ್ಟೋಗ್ತಾಳೆ. ಆದ್ರೆ ಬೋರಾ ಟಕ್ಕಂತ ಅವಳು ಕೈ ಹಿಡ್ಕೊಂಡು ಅವಳನ್ನ ದೂರ ತಳ್ಳೆ ಬಿಟ್ಲು. ಏನೇ ಓ ಅಂತ ಹತ್ಕೊಂಡು ನಿಮ್ಮ ಅಮ್ಮ ಹತ್ರ ಹೋಗಿ ಹೇಳ್ತೀಯಾ, ಹೋಗಿ ಹೇಳ್ಕೊ ಹೋಗು, ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಧೈರ್ಯವಾಗಿ ಮಾತಾಡ್ತಾಳೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಫುಲ್ ಖುಷಿ ಪಡ್ತಾರೆ. ಬೋರಾ ಅಂತ ಅವಳ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವನ್ ಜೊತೆ ಇರ್ತಾರಲ್ಲ ಇಬ್ರು ಫ್ರೆಂಡ್ಸ್, ಅವ್ರನ್ನ ನೋಡ್ಬಿಟ್ಟು ಇವಳೆ ಕೇಳ್ತಾಳೆ, ಆ ರೂಮರ್ಸ್ ನ ಸ್ಪ್ರೆಡ್ ಮಾಡಿದ್ ನೀವೇ ಅಂತ ನನಗೆ
ನಂಗೆ ಗೊತ್ತಾದ ತಕ್ಷಣ ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ರ ಬಗ್ಗೆ ಮಾತಾಡ್ತಾ ಇದೀರಾ ಅಂತ. ನಾನು ಮತ್ತೆ ಇವ್ನಿಬ್ರು ಡೇಟ್ ಮಾಡ್ಕೊಂಡಿದ್ವಿ ಅಂತ ರೂಮರ್ ನ ಸ್ಪ್ರೆಡ್ ಮಾಡಿದ್ರಲ್ಲ, ಅದು ನಿಜಾನೇ. ನಾವಿಬ್ರು ಡೇಟ್ ಮಾಡ್ಕೊಂಡ್ವಿ, ಏನ್ ಇವಾಗ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾಳೆ. ಅದಕ್ಕೆ ಅವರಿಬ್ರು ಕೂಡ ಏನು ಮಾತಾಡಕ್ಕಾಗದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ಗೂ ಮತ್ತೆ ಹೀರೋಗೂ ಫುಲ್ ಖುಷಿ ಆಗ್ಬಿಡುತ್ತೆ, ಎಲ್ಲ ನಗ್ತಾ ಇರ್ತಾರೆ. ಆಕ್ಚುಲಿ ಬೋರಾಕ್ ಕೂಡ ಹೀರೋನೇ ಎಕ್ಸ್ ಅಂತ ಗೊತ್ತಾಗೋಯ್ತಲ್ವಾ. ಸೊ ಇವ್ರು 3 ಜನ ಕೂತ್ಕೊಂಡು ಅದೇ ಸೇಫ್ ರೂಮ್ ಅಲ್ಲಿ ಜಾಲಿಯಾಗಿ ಇರ್ತಾರೆ. ಅದಾದ್ಮೇಲೆ ಸಾಂಗ್ ಹೋಗ್ಬಿಟ್ಟು ಇವ್ನ ಕೇಳ್ತಾನೆ, ನೀನು ಮಿಸ್ಟರ್ ಎಕ್ಸ್ ಗೆ ಮೆಸೇಜ್ ಮಾಡ್ದ ಅಂದಾಗ, ಹೌದು ಬೋರಾ ಬಗ್ಗೆ ಒಂದು ವಿಷಯ ಇದೆ ಹೇಳ್ಬೇಕು, 10 ಗಂಟೆಗೆ ಬಾ ಅಂತ ಹೇಳಿ ಮೆಸೇಜ್ ಮಾಡಿದೀನಿ, ಯಾಕೆ ಅಂತ ಕೇಳಿದಾಗ ಸಾಂಗ್ ಏನು ಮಾತಾಡಲ್ಲ. ಅದೇ ತರ ಹೀರೋ ಮತ್ತೆ ಹೀರೋಯಿನ್ ಕೂಡ ಸೇಫ್ ಹೌಸ್ ಇಂದ ಹೊರಗಡೆ ಬರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಯಾಕೆ ನಿನ್ ಮುಖ ಡಲ್ ಆಗಿದೆ, ಏನಾದ್ರೂ ವಿಷಯ ಇದೆಯಾ ಅಂದಾಗ ಹೀರೋ ಕೂಡ ಇಲ್ವಲ್ಲ, ಏನಿಲ್ವಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ನನ್ಗೆ ಯಾಕೋ ತುಂಬಾ ಟಯರ್ಡ್ ಆಗಿದೆ ಅಂದಾಗ, ಸರಿ ಹೋಗು ಮನೆಗೆ ಹೋಗಿ ರೆಸ್ಟ್ ಎತ್ಕೊಂಡಾಗ, ನನ್ನ ಹೋಗಂತ ಇದೆಯಾ ಅಂದ್ರೆ ನಿನ್ಗೇನೋ ಬೇರೆ ಕೆಲಸ ಇರೋಂಗಿದೆ ಅಂದಾಗ ಹೀರೋ ಅಂತಾನೆ, ನನ್ಗೇನಿರುತ್ತೆ ಕೆಲಸ, ನಾನು ಮನೆಗೆ ಹೋಗಿ ಮಲ್ಕೊಳ್ಳೋದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಹೀರೋಯಿನ್ ಹೋಗ್ಬೇಕಾದ್ರೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಇವನ್ ಬಂದು ಮಿಸ್ಟರ್ ಎಕ್ಸ್ ಬರ್ತಾ ಇದ್ದಾನ ಅಂತ ವೇಟ್ ಮಾಡ್ತಾ ಇರ್ತಾನೆ. ಮಿಸ್ಟರ್ ಎಕ್ಸ್ ಕೂಡ ಬರ್ತಾನೆ. ಅವನು ಬೆಂಚ್ ಹತ್ರ ಕೂತಿರ್ಬೇಕಾದ್ರೆ ಇವನ್ ಬಂದು ಮೆಸೇಜ್ ಮಾಡ್ತಾನೆ, ಕರೆಕ್ಟ್ ಆಗಿ 10 ಗಂಟೆಗೆ ಹಾಲ್ಗೆ ಬಂದ್ಬಿಡು, ಅಲ್ಲೇ ಮೀಟ್ ಮಾಡ್ಬೇಕು ಅಂತ ಹೇಳಿ. ಇನ್ ಸ್ವಲ್ಪ ಹೊತ್ತಿಗೆ ಮಿಸ್ಟರ್ ಎಕ್ಸ್ ಕೂಡ ಜಾಕೆ ಬರ್ತಾನೆ. ಅದನ್ನ ಇವನ್ ಬಂದು ಯಾರಿಗೂ ಗೊತ್ತಿಲ್ಲದ ತರ ವಿಡಿಯೋ ಮಾಡ್ತಾ ಇರ್ತಾನೆ. ಈಗ ಮಿಸ್ಟರ್ ಎಕ್ಸ್ ಮುಂದೆನೆ ನಿಂತ್ಕೊಂಡು, ನಿನ್ನ ಪ್ರೂಫ್ ಸಮೇತ ಹಿಡಿದ್ಬಿಟ್ಟೆ, ನನ್ನ ಹತ್ರ ವಿಡಿಯೋ ಇದೆ, ಧೈರ್ಯ ಇದ್ರೆ ಮುಖ ತೋರ್ಸೋ ನೋಡೋಣ ಅಂತ ಹೇಳಿದ ತಕ್ಷಣ ಅವ್ನು ಕೂಡ ಬ್ಲಾಕ್ ಹುಡಿನ ತೆಗಿತಾನೆ. ಅಲ್ಲಿರೋದ್ ಬೇರೆ ಯಾರು ಅಲ್ಲ, ಸಾಂಗ್ಗೆ. ಇದನ್ನ ನೋಡ್ಬಿಟ್ಟು ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಸಾಂಗ್ ನೀನ ಅಂದಿದ ತಕ್ಷಣ ಸಾಂಗ್ ಅಂತಾನೆ, ಮತ್ತಿನ್ ಯಾರು ಅನ್ಕೊಂಡೆ, ಯಾವತ್ತಿಗೂ ನಿನ್ ಕೆಳಗಡೆ ಬಿದ್ದಿರೋನು ಅಂತ ಅನ್ಕೊಂಡಿದ್ಯಾ, ಇವಾಗ ಈ ವಿಡಿಯೋ ಏನಂತ ತೋರಿಸ್ತೀಯಪ್ಪ, ನಾನು ಹೇಳ್ತೀನಿ ಇವನೇ ಮಿಸ್ಟರ್ ಎಕ್ಸ್ ಆಗಿ ನನ್ನ ನೈ ಕೆಲ್ಸ ಎಲ್ಲ ಮಾಡಕ್ ಕೇಳ್ದ ಅಂತ. ಸೊ ಅವಾಗ ಯಾರ ಮಾತನ್ನ ನಂಬ್ತಾರೆ ಅಂತ ನಿನ್ಗೆ ಗೊತ್ತಲ್ವಾ ಅಂದಿದ ತಕ್ಷಣ ಅವ್ನ್ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಏನ್ ನಡೀತು ಅಂತ ತೋರ್ಸೋದು. ಆಕ್ಚುಲಿ ಸಾಂಗ್ ಬಂದು ಹೀರೋಗೆ ಮೆಸೇಜ್ ಕಳ್ಸಿರ್ತಾನೆ, ಬೆಂಚ್ ಹತ್ರ ಕೂತಿರ್ಬೇಕಾದ್ರೆ ಮೀಟಿಂಗ್ ಇರೋದ್ ಬಂದು ಹಾಲ್ ಅಲ್ಲ, ಪ್ಲೇಸ್ ಚೇಂಜ್ ಆಗೋಯ್ತು, ಮ್ಯೂಸಿಕ್ ರೂಮ್ ಗೆ ಬನ್ನಿ ಅಂತ. ಸೊ ಹೀರೋ ಬಂದ ಮೆಸೇಜ್ ನ ನೋಡ್ಕೊಂಡು ಮ್ಯೂಸಿಕ್ ರೂಮ್ ಕಡೆ ಹೊಟ್ಟೋಗಿರ್ತಾನೆ. ಅದಾದ್ಮೇಲೆ ಸಾಂಗ್ ಕೂಡ ಬ್ಲಾಕ್ ಕಲರ್ ಹುಡಿ ಹಾಕೊಂಡು ಅಪೋಸಿಟ್ ಸ್ಟೆಪ್ಸ್ ಅಲ್ಲಿ ಇಳಿದ್ ಬರ್ತಾ ಇದ್ರೆ ಈ ಕಡೆಯಿಂದ ಹೀರೋ ಕೂಡ ಬರ್ತಾ ಇರ್ತಾನೆ. ಹೀರೋಗಂತೂ ಸಖತ್ ಶಾಕ್, ಯಾರಪ್ಪ ಇದು ಅಂತ ಹೇಳಿ ಫಸ್ಟ್ ಹೂಡಿನ ಮುಚ್ಚಿಟ್ಕೊಳ್ತಾನೆ. ಆದ್ರೆ ಸಾಂಗ್ ಕೂಡ ಹತ್ರ ಬಂದನು, ಅವ್ನ್ ಹೂಡಿನ ತೆಗ್ದಿ ತೋರಿಸ್ತಾನೆ, ನೋಡಿ ಅದು ಸಾಂಗ್. ಇನ್ ಸ್ವಲ್ಪ ಹೊತ್ತಿಗೆ ಹೀರೋ ಕೂಡ ಅವ್ನ್ ಹೂಡಿನ ತೆಗೆದ್ ಬಿಡ್ತಾನೆ. ಒಬ್ರಿಗೊಬ್ರು ಈಗ ನೋಡ್ಕೊಳ್ತಾ ಇದಾರೆ. ಮುಂದಕ್ಕೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ, ಮರಿದೆ ನೋಡ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.